ಫ್ರೆಂಡ್ಸ್, ಸೊ ನಾವು ಇವಾಗ ಫಿಫ್ತ್ ಟೈಪ್ ಆಫ್ ಪ್ರಾಬ್ಲಮ್ ನೋಡೋಣ. ಏನು ಇನ್ವೆಂಟ್ರಿ ಅಂದರೆ ಫಿಫ್ತ್ ಟೈಪ್ ಆಫ್ ಪ್ರಾಬ್ಲಮ್ ಇನ್ ಓ ಆರ್. ಏನದು ಇನ್ವೆಂಟ್ರಿ ಥಿಯರಿ ಅಂತ. ನಾವು ಓ ಆರನ್ನು ಇನ್ವೆಂಟ್ರಿ ಥಿಯರಿನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಇನ್ವೆಂಟ್ರಿ ಥಿಯರಿ ಅಂದರೆ ಏನಂದರೆ, ಇಂಟ್ರೊಡಕ್ಷನು. ಇನ್ವೆಂಟ್ರಿ ರೆಫರ್ಸ್ ಟು ಎನಿ ಐಡಲ್ ರಿಸೋರ್ಸ್ ಹೆಲ್ಡ್ ಬೈ ಆ್ಯನ್ ಆರ್ಗನೈಸೇಷನ್ ಫಾರ್ ಫ್ಯೂಚರ್ ಪ್ರೊಡಕ್ಷನ್ ಆರ್ ಸೇಲ್ಸ್. ಸೊ ಇವಾಗ ಇನ್ವೆಂಟ್ರಿ ಅಂದ್ರೆ ಏನಿದು, ಇವಾಗ ಐಡಲ್ ರಿಸೋರ್ಸ್ ಅಂದರೆ ಇದು ಏನು ಕೆಲಸ ಮಾಡ್ತಿರಲ್ಲ, ಅಂದರೆ ಇದು ಇವಾಗ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಸೊ ಆ ಥರ ಐಡಲ್ ರಿಸೋರ್ಸ್ ಇರ್ತಾವಲ್ಲ, ಅವನ್ನೆಲ್ಲಾನು ಇದು ಒಂದು ಆರ್ಗನೈಸೇಷನ್ ಕೂಡಿಸಿಟ್ಕೊಂಡಿರುತ್ತೆ ಫಾರ್ ದ ಪ್ರೊಡಕ್ಷನ್ ಆಫ್ ಇನ್ ದ ಫ್ಯೂಚರ್. ಅಂದರೆ ಫ್ಯೂಚರಲ್ಲಿ ಏನಾದರೂ ಪ್ರೊಡಕ್ಷನ್ ಮಾಡ್ಬೋದು ಬೇರೆ ಪ್ರಾಡಕ್ಟನ್ನು, ಅಥವಾ ಸೇಲ್ಸ್ಗೋಸ್ಕರ ಇರೋದನ್ನು ಇಟ್ಕೊಳ್ಬೋದು. ಸೊ ಇದು ಡೆಫಿನಿಷನ್ ಅಂದರೆ, ಇಟ್ಸ್ ಅ ಫಿಸಿಕಲ್ ಸ್ಟಾಕ್ ಆಫ್ ಗೂಡ್ಸ್ ಕೆಪ್ಟ್ ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ಪ್ರೊಡಕ್ಷನ್ ಆರ್ ಸೇಲ್ಸ್. ಫ್ಯೂಚರಲ್ಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ಈ ಗೂಡ್ಸನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ದ ಇನ್ವೆಂಟ್ರಿ ಮೇ ಬಿ ಆಫ್ ದ ಇನ್ವೆಂಟ್ರಿ ಮೇ ಬಿ ಆಫ್ ಅಂದರೆ ಇನ್ವೆಂಟ್ರಿನಲ್ಲಿ ಏನೇನೆಲ್ಲ ಇರ್ಬೋದು, ರಾ ಮಟೀರಿಯಲ್ಸ್ ಆಗಿರ್ಬೋದು, ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸ್ ಆರ್ ಸ್ಪೇರ್ ಪಾರ್ಟ್ಸ್ ಎಕ್ಸೆಟ್ರಾ. ಸೊ ಇನ್ವೆಂಟ್ರಿ ಅಂದರೆ ಅದು ರಾ ಮಟೀರಿಯಲ್ಸ್ ಇರ್ಬೋದು. ಸೊ ರಾ ಮಟೀರಿಯಲ್ಸ್ನ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳೋದು. ಸೊ ಫ್ಯೂಚರಲ್ಲಿ ಆ ರಾ ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟನ್ನು ತಯಾರು ಮಾಡ್ಬೋದು. ಅಥವಾ ಸೆಮಿ ಫಿನಿಶ್ಡ್, ಇವಾಗ ಅರ್ಧಕ್ಕೆ ಮುಗ್ದೋದಂಥ ಪ್ರಾಡಕ್ಟ್ಸ್ ಕೂಡ ಇಟ್ಕೊಂಡು ನಾವು ಮುಂದೆ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಅಥವಾ ಫಿನಿಶ್ಡ್ ಗೂಡ್ಸ್, ಇವಾಗ ಫಿನಿಶ್ಡ್ ಗೂಡ್ಸೇ ಇರ್ತವೆ. ಸೊ ಅದನ್ನು ನಾವು ಮುಂದೆ ಸೇಲ್ಸಿಗೋಸ್ಕರ ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು. ಅಥವಾ ಸ್ಪೇರ್ ಪಾರ್ಟ್ಸ್ನ ಕೂಡ ನಾವು ಇಟ್ಕೊಂಡು ಮುಂದೆ ಪ್ರೊಡಕ್ಷನ್ ಮಾಡ್ಬೋದು, ಇಲ್ಲ ಸ್ಪೇರ್ ಪಾರ್ಟ್ಸ್ನ ನಾವು ಸೇಲ್ ಕೂಡ ಮಾಡಬಹುದು. ಸೊ ಒಟ್ಟಿನಲ್ಲಿ ಯಾವುದೇ ಒಂದು ರಿಸೋರ್ಸನ್ನು, ಐಡಲ್ ರಿಸೋರ್ಸ್ ಅಂದರೆ ಇದು ವರ್ಕ್ ಮಾಡ್ತಿರಲ್ಲ, ಅದನ್ನ ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಂಡು ಮುಂದೆ ವಿಚ್ ವಿಲ್ ಬಿ ಯೂಸ್ಡ್ ಫಾರ್ ದ ಫ್ಯೂಚರ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಅಂತ. ಇನ್ವೆಂಟ್ರಿ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ದ ಸ್ಮೂತ್ ಆ್ಯಂಡ್ ಎಫಿಷಿಯೆಂಟ್ ರನ್ನಿಂಗ್ ಆಫ್ ಅ ಬಿಸ್ನೆಸ್. ಸೊ ಇನ್ವೆಂಟ್ರಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ಸ್ಮೂತ್ ರನ್ನಿಂಗ್ ಆಫ್ ದ ಬಿಸ್ನೆಸ್ ಅಂತ. ಸೊ ಇನ್ವೆಂಟ್ರಿ ನಮ್ಮ ಹತ್ರ ರಾ ಮಟೀರಿಯಲ್ಸು ಮತ್ತು ಗೂಡ್ಸು ಎಲ್ಲ ಹೆಂಗಿರ್ತಾವೋ ಅಷ್ಟು ಬೇಗ ನಾವು ಪ್ರೊಡಕ್ಷನ್ ಮಾಡ್ಬೋದು, ಮತ್ತು ಅಷ್ಟೇ ಬೇಗ ನಾವು ಸೇಲ್ಸ್ ಕೂಡ ಮಾಡ್ಬೋದು. The cost associated with its maintenance increases as the size of the inventory increases. ಸೊ ಈಗ ಇನ್ವೆಂಟ್ರಿನಲ್ಲಿ ನಾವು ಹಾಗೆ ಸ್ಟಾಕ್ಸ್ ಎಲ್ಲ ಕೂಡಿಸ್ತಾ ಹೋದರೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಇನ್ವೆಂಟ್ರಿ ಯಾವ ಥರ ಜಾಸ್ತಿ ಆಗುತ್ತೆ, ಅದೇ ಥರ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಇಂಕ್ರೀಸ್ ಆಗುತ್ತೆ. ಬಿಕಾಸ್ ಆ ಪ್ರಾಡಕ್ಟ್ ಆಮೇಲೆ ಡಿಟೋರಿಯೇಟ್ ಆಗ್ಬೋದಲ್ವ, ಹಾಗೆ ಇಂಕ್ರೀಸ್ ಆಗ್ತಾ ಹೋದರೆ ಸ್ಟಾಕ್ ಎಲ್ಲ. ಸೊ ಅದು ನಾವು ಯಾವ ಥರ ಸ್ಟಾಕ್ ಮಾಡ್ತಾ ಹೋಗ್ತೀವಿ, ಸೊ ಎಲ್ಲದಕ್ಕೊಂದು ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಇರುತ್ತೆ. ಸೊ ಅವಾಗ ನಾವು ಅದನ್ನು ಖಾಲಿ ಮಾಡ್ತಾ ಇರಬೇಕು. ಸೊ ಇನ್ವೆಂಟ್ರಿ ಸೈಜ್ ಇಂಕ್ರೀಸ್ ಆತಂದರೆ ಆಬ್ವಿಯಸ್ಲಿ ಮೇಂಟೆನೆನ್ಸ್ ಕಾಸ್ಟ್ ಕೂಡ ನಮಗೆ ಇಂಕ್ರೀಸ್ ಆಗುತ್ತೆ. Thus the problem is to balance between the size of an inventory and the cost of carrying. ಸೊ ನಮ್ಮ ಮೇನ್ ಪ್ರಾಬ್ಲಮ್ ಏನಿರಲಿ, ನಾವು ಇನ್ವೆಂಟ್ರಿ ಸೈಜು ಮತ್ತು ಅದನ್ನು ಮೇಂಟೈನ್ ಮಾಡೋ ಕಾಸ್ಟನ್ನು ನಾವಿಲ್ಲಿ ಬ್ಯಾಲೆನ್ಸ್ ಮಾಡಬೇಕು. In inventory theory, we decide about the optimal level of inventory such that the cost of maintaining the inventory is minimized. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ನಾವೇನು ಮಾಡ್ತೀವಿ, ಇನ್ವೆಂಟ್ರಿ ಥಿಯರಿಯಲ್ಲಿ ನಾವೊಂದು ಇನ್ವೆಂಟ್ರಿನ ಡಿಸೈನ್ ಮಾಡ್ತೀವಿ. ಯಾವ ಥರ ಆ ಇನ್ವೆಂಟ್ರಿಯನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ನಮ್ಗೆ ಕಾಸ್ಟ್ ಏನು ಬೇಕಾಗುತ್ತಲ್ಲ, ಆ ಕಾಸ್ಟು ಮಿನಿಮಮ್ ಇರಬೇಕು. ಆ ಥರ ನಾವಿಲ್ಲಿ ಥಿಯರಿನಲ್ಲಿ ಡಿಸೈನ್ ಮಾಡ್ತೀವಿ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟ್ರಿ ಕಂಟ್ರೋಲ್ ಈಸ್ ಟು ಡಿಸೈಡ್ ವೆನ್ ಟು ಅಕ್ವೈರ್ ಗೂಡ್ಸ್, how much to be acquired such that the cost is minimized and to fulfill the requirements of a customer. ಸೊ ಅಬ್ಜೆಕ್ಟಿವ್ ಏನು, ನಾವು ಎಷ್ಟು ಗೂಡ್ಸ್ನ ತೊಗೊಳ್ಬೇಕು, ಮತ್ತು ಯಾವಾಗ ತೊಗೊಳ್ಬೇಕು, ಮತ್ತು ಎಷ್ಟು ಗೂಡ್ಸನ್ನು ನಾವು ಅಕ್ವೈರ್ ಮಾಡ್ಕೊಳ್ಬೇಕು, ಸಚ್ ದ್ಯಾಟ್ ನಮಗೆ ಅದು ಕಾಸ್ಟ್ ಕೂಡ ಕಡಿಮೆ ಆಗಿರಬೇಕು, ಮತ್ತು ಕನ್ಸ್ಯೂಮರ್ ಅಥವಾ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಕೂಡ ಅದು ಫುಲ್ಫಿಲ್ ಮಾಡಿರಬೇಕು. ಇನ್ವೆಂಟ್ರಿ ಕಾಸ್ಟ್. ಸೊ ಇವಾಗ ಇನ್ವೆಂಟ್ರಿ ಬಗ್ಗೆ ಏನೇನೆಲ್ಲ ಕಾಸ್ಟ್ ಅಸೋಸಿಯೇಟ್ ಆಗಿರುತ್ತೆ. ಸೊ ಇವಾಗ ದ ವೇರಿಯಸ್ ಕಾಸ್ಟ್ ಕನ್ಸಿಡರ್ಡ್ ಇನ್ ಇನ್ವೆಂಟ್ರಿ ಪ್ರಾಬ್ಲಮ್ ಆರ್ ಹೋಲ್ಡಿಂಗ್ ಕಾಸ್ಟ್ ಆರ್ ಮೇಂಟೆನೆನ್ಸ್ ಕಾಸ್ಟ್. ಸೊ ಆಬ್ವಿಯಸ್ಲಿ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ ಇನ್ವೆಂಟ್ರಿ ಅಂತಂದರೆ, ಮತ್ತು ಸೆಟಪ್ ಕಾಸ್ಟ್ ಆರ್ ಪ್ರೊಕ್ಯೂರ್ಮೆಂಟ್ ಕಾಸ್ಟ್, ಶಾರ್ಟೇಜ್ ಕಾಸ್ಟ್ ಆರ್ ಪೆನಾಲ್ಟಿ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಆರ್ ಪರ್ಚೇಸ್ ಕಾಸ್ಟ್. ಸೊ ನಾವು ಇವಾಗ ಒಂದೊಂದೇ ನೋಡ್ಕೊಂಡು ತಗೋಣ ಈ ಕಾಸ್ಟ್ ಬಗ್ಗೆ. ಹೋಲ್ಡಿಂಗ್ ಕಾಸ್ಟ್ ಆರ್ ಮೇಂಟೆನೆನ್ಸ್ ಕಾಸ್ಟ್. ಸೊ ಹೋಲ್ಡಿಂಗ್ ಆರ್ ಸ್ಟೋರೇಜ್ ಕಾಸ್ಟ್ ಆರ್ ಕ್ಯಾರಿಯಿಂಗ್ ಕಾಸ್ಟ್ ಅಂದರೆ ಇವಾಗ ನೆನ್ಪಿಟ್ಕೊಂಬಿಡಿ. ಇವಾಗ ಹೋಲ್ಡಿಂಗ್ ಅಂದರೆ ಅದನ್ನ ಹಿಡಿದಿಟ್ಕೊಳ್ಳೋದು, ಮೇಂಟೆನೆನ್ಸ್ ಅಂದರೆ ಅದನ್ನ ಮೇಂಟೈನ್ ಮಾಡೋದು, ಮತ್ತು ಸ್ಟೋರೇಜ್ ಕಾಸ್ಟ್ ಅದನ್ನ ಸ್ಟೋರ್ ಮಾಡಲಿಕ್ಕೆ ಕ್ಯಾರಿಯಿಂಗ್ ಕಾಸ್ಟ್. ಸೊ ಎಲ್ಲದ್ರದ್ದು ಮೀನಿಂಗು ಒಂದೇ. ನಾವೊಂದು ಇನ್ವೆಂಟ್ರಿಯನ್ನು ನಾವು ನಮ್ಮಲ್ಲಿ ಸ್ಟಾಕ್ ಮಾಡ್ತಾ ಇದ್ವಿ ಅಂದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಅದನ್ನು ಸ್ಟೋರ್ ಮಾಡಲಿಕ್ಕೆ ಏನೇನೆಲ್ಲ ಕಾಸ್ಟ್ ಅಸೋಸಿಯೇಟ್ ಇದಿದಲ್ವಾ. ಇವಾಗ ಸ್ಟೋರ್ ಮಾಡಲಿಕ್ಕೆ ಅಂದರೆ ಅದು ರೆಂಟ್ ಆಗಿರಬಹುದು. ಸೊ ಆ ಥರ ಎಲ್ಲನೂ
ಕೂಡ ಕಾಸ್ಟ್ ನಾವು ಕನ್ಸಿಡರ್ ಮಾಡ್ಬೋದು. ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್ ಆಫ್ ಆನ್ ಇನ್ವೆಂಟ್ರಿ ಅಂಟಿಲ್ ದೇ ಆರ್ ಸೋಲ್ಡ್ ಆರ್ ಯೂಸ್ಡ್ ಇಸ್ ಕಾಲ್ಡ್ ಹೋಲ್ಡಿಂಗ್ ಕಾಸ್ಟ್. ಸೊ ನಾವು ಆ ಇನ್ವೆಂಟ್ರಿಯನ್ನು ನಾವು ಅಂಟಿಲ್ ಅದನ್ನು ನಾವು ಪ್ರೊಡಕ್ಷನ್ ಪ್ರೊಸೆಸಲ್ಲಿ ಯೂಸ್ ಮಾಡೋ ತನಕ ಅಥವಾ ಇನ್ವೆಂಟ್ರಿ ನಾವೆಲ್ಲ ಸೇಲ್ ಮಾಡೋ ತನಕ ಅದ್ರದ್ದೆಲ್ಲ ನಾವು ಏನೇನೆಲ್ಲ ಮೇಂಟೆನೆನ್ಸ್ ಮಾಡ್ತೀವಲ್ಲ ಆ ಎಲ್ಲ ಕಾಸ್ಟ್ಗೂ ನಾವು ಏನಂತ ಹೇಳ್ತೇವೆ, ಹೋಲ್ಡಿಂಗ್ ಕಾಸ್ಟ್ ಅಂತ ಹೇಳ್ತೇವೆ. ಹೋಲ್ಡಿಂಗ್ ಕಾಸ್ಟ್ ಪರ್ ಯೂನಿಟ್ ಗುಡ್ ಪರ್ ಯೂನಿಟ್ ಟೈಮ್ ಈಸ್ ಡಿನೋಟೆಡ್ ಬೈ C1. ಸೊ ನಾವು ಒಂದು ಗೂಡ್ಗೆ ಪರ್ ಯೂನಿಟ್ ಟೈಮ್ಗೆ ಅದನ್ನ ಯಾವ ಥರ ಡಿನೋಟ್ ಮಾಡ್ತೇವೆ, ಕಾಸ್ಟನ್ನು C1 ಅಂತ ಡಿನೋಟ್ ಮಾಡ್ತೇವೆ. ಇಟ್ ಇನ್ಕ್ಲೂಡ್ಸ್ ರೆಂಟ್ ಫಾರ್ ಸ್ಪೇಸ್. ಸೊ ಅದು ರೆಂಟ್ ಕೂಡ ಅದು ಆ ಇನ್ವೆಂಟ್ರಿನೆಲ್ಲ ಸ್ಟೋರ್ ಮಾಡಲಿಕ್ಕೆ ರೆಂಟ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ವೆಸ್ಟೆಡ್. ಸೊ ನಾವು ಈ ಕ್ಯಾಪಿಟಲ್ ಕೂಡ ಮಾಡಿರ್ತೀವಲ್ಲ, ಕ್ಯಾಪಿಟಲ್ ತೊಗೊಂಡಿರ್ತೀವಲ್ಲ, ಇನ್ವೆಸ್ಟ್ ಮಾಡಿರ್ತೀವಿ, ಅದ್ರ ಮೇಲಿರೋ ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಪ್ರೀಮಿಯಮ್, ಸ್ಪಾಯ್ಲೇಜ್, ಬ್ರೇಕೇಜ್, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಎಕ್ಸೆಟ್ರಾ. ಸೊ ಎಲ್ಲದೂ ಕೂಡ ಹೋಲ್ಡಿಂಗ್ ಕಾಸ್ಟಲ್ಲಿ ಬರುತ್ತೆ. ನೆಕ್ಸ್ಟು ಸೆಟಪ್ ಕಾಸ್ಟ್. The cost associated with setting up of machinery before starting production is called the setup cost. ಸೆಟಪ್ ಕಾಸ್ಟ್ ಅಂದ್ರೇನು, ನಾವು ಇವಾಗ ಇನ್ನೂ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು, ಅದಕ್ಕಿಂತ ಮುಂಚೆಗೆ ನಾವು ಎಲ್ಲ ಮಷಿನ್ಸನ್ನು ಕೂಡ ಸೆಟಪ್ ಮಾಡಬೇಕಲ್ವ, ಅಂದರೆ ಯಾವ್ಯಾವ ಮಷಿನ್ ಬೇಕು ಅದೆಲ್ಲ ನಾವು ಸೆಟಪ್ ಮಾಡಬೇಕು. ಸೊ ಅದಕ್ಕೆಲ್ಲ ಏನಂತ ಹೇಳ್ತೇವೆ, ಆ ಕಾಸ್ಟ್ಗೆ ಸೆಟಪ್ ಕಾಸ್ಟ್ ಅಂತ ಹೇಳ್ತೇವೆ. ಇಟ್ ಈಸ್ ಡಿನೋಟೆಡ್ ಬೈ C3. ಇಟ್ ಈಸ್ ದ ಕಾಸ್ಟ್ ಪರ್ ಪ್ರೊಡಕ್ಷನ್ ರನ್ ಆರ್ ಸೈಕಲ್. ಸೊ ಈ ಕಾಸ್ಟ್ ಏನು ಹೆಂಗಿರುತ್ತೆ, ಪರ್ ಪ್ರೊಡಕ್ಷನ್ ಅಂದರೆ ಒಂದು ಪ್ರೊಡಕ್ಷನ್ಗೆ ಒಂದು ಸೈಕಲ್ಗೆ ಎಷ್ಟು ಪ್ರೊಡಕ್ಷನ್ ಆಗುತ್ತಲ್ಲ ಆ ಕಾಸ್ಟ್ ಇದು ಅಸೋಸಿಯೇಟೆಡ್ ಆಗಿರುತ್ತೆ. ಸೆಟಪ್ ಕಾಸ್ಟ್ ಈಸ್ ಅಸ್ಯೂಮ್ಡ್ ಟು ಬಿ ಇಂಡಿಪೆಂಡೆಂಟ್ ಆಫ್ ದ ಕ್ವಾಂಟಿಟಿ ಪ್ರೊಡ್ಯೂಸ್ಡ್. ಸೊ ಇದು ಕ್ವಾಂಟಿಟಿ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತೇವಲ್ಲ ಅದರ ಮೇಲೆ ಏನಿದು ಡಿಪೆಂಡೆಂಟ್ ಇರಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಬಿಕಾಸ್ ಇದು ಒಂದು ಪ್ರೊಡಕ್ಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇಟ್ ಈಸ್ ಅ ಫಿಕ್ಸ್ಡ್ ಕಾಸ್ಟ್, ಅಂದರೆ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಇರುತ್ತಲ್ವ ಇದು ಕಾಸ್ಟ್. ಸೊ ಇಟ್ ಈಸ್ ಇದು ಆ ಸೆಟಪ್ ಕಾಸ್ಟ್ ಅಂದ್ರೇನು, ಇವಾಗ ನೀವು ಎಷ್ಟೇ ಪ್ರೊಡಕ್ಷನ್ ಮಾಡಿ, ಎಷ್ಟೇ ಪೀಸ್ನ ನೀವು ಪ್ರೊಡಕ್ಷನ್ ಮಾಡಿ ಅದ್ರ ಮೇಲೆ ಈ ಕಾಸ್ಟ್ ಡಿಪೆಂಡ್ ಇರಲ್ಲ. ಸೆಟಪ್ ಕಾಸ್ಟ್ ಅಂದ್ರೇನು, ಎಷ್ಟೇ ನೀವು ಪ್ರೊಡಕ್ಷನ್ ಮಾಡಿ ಅದಕ್ಕಿಂತ ಮುಂಚೆ ನಾವೆಲ್ಲ ಮಷಿನ್ಸನ್ನು ತಂದಿಡೋದು, ಆ ಎಲ್ಲ ಕಾಸ್ಟ್ಗೆ ಏನಂತ ಹೇಳ್ತೇವೆ, ಸೆಟಪ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ನೀವು ಎಲ್ಲ ಮಷಿನ್ಸ್ ಎಲ್ಲ ಸೆಟಪ್ ಮಾಡಿದ್ಮೇಲೆ ನೀವು 10 ಆದರೂ ಪ್ರೊಡಕ್ಷನ್ ಮಾಡಿ, ಅಲ್ಲ 100 ಯೂನಿಟ್ಸ್ ಆದರೂ ಪ್ರೊಡಕ್ಷನ್ ಮಾಡಿ, ಅಥವಾ 1000 lakhs ಎಷ್ಟಾದರೂ ಮಾಡಿ. ಸೊ ಬಿಫೋರ್ ಪ್ರೊಡಕ್ಷನ್ ಆಗೋಕ್ಕಿಂತ ಮುಂಚೆಗೆ ಏನೇನೆಲ್ಲ ನಾವು ಮಷಿನ್ಸ್ಗೆ ಸೆಟಪ್ ಮಾಡಲಿಕ್ಕೆ ಯೂಸ್ ಮಾಡ್ತೀವೋ ಕಾಸ್ಟು, ಅದಕ್ಕೆಲ್ಲ ನಾವು ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇದೇನು, ಇಟ್ ಈಸ್ ಅ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಕ್ವಾಂಟಿಟಿ ಪ್ರೊಡ್ಯೂಸ್ಡ್. It is also known as ordering cost, the cost associated with placing an order for goods. It includes purchase cost, labor cost, transportation cost, quality control, etc. ಸೊ ಈ ಕಾಸ್ಟಲ್ಲಿ ಎಲ್ಲ ಬರುತ್ತೆ, ಅಂದರೆ ಪರ್ಚೇಸ್ ಕಾಸ್ಟ್ ಬರುತ್ತೆ, ಮತ್ತು ಲೇಬರ್ ಕಾಸ್ಟು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಎಲ್ಲನೂ ಕೂಡ. ನೆಕ್ಸ್ಟ್ ಟೈಪ್ ಆಫ್ ಯಾವುದು, ಶಾರ್ಟೇಜ್ ಕಾಸ್ಟ್ ಆರ್ ಸ್ಟಾಕ್ ಔಟ್ ಕಾಸ್ಟ್ ಆರ್ ಪೆನಾಲ್ಟಿ ಕಾಸ್ಟ್ ಅಂತ. So the cost associated with either a delay in meeting the demand or the inability to meet the demand is called shortage cost. So shortage cost ಅಂದರೆ ಇವಾಗ ಕಸ್ಟಮರ್ ಏನು ಹೇಳಿರ್ತಾನೆ, ನನಗೆ 1000 ಯೂನಿಟ್ಸ್ ಬೇಕು ಅಂತ ಹೇಳಿರ್ತಾನೆ. ಸೊ ಆ 1000 ಯೂನಿಟ್ಸನಿಗೆ ನಾವು ಅದನ್ನು ಅವನು 1 month ಒಳಗೆ ಬೇಕಂತ ಹೇಳಿರ್ತಾನೆ. ಸೊ ನಮ್ಮ ಪ್ರೊಡಕ್ಷನಲ್ಲಿ ಏನಾಗಿರುತ್ತೆ, 1 month ಒಳಗೆ ನಾವು ಆ 1000 ಯೂನಿಟ್ಸನ್ನು ಏನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಸೊ ಅದರಿಂದ ಏನಾದರೂ ನಾವು ಶಾರ್ಟೇಜ್ ಕಾಸ್ಟ್ ಅಂತ ಬರುತ್ತೆ. ಇಲ್ಲ ಅದು 1 month ಅಂತಂದು ಅದು ಡಿಲೇ ಅಂದರೆ ಆ ಟೈಮ್ ಲಿಮಿಟ್ ಒಳಗೆ ನಾವು ಅದನ್ನು ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಡಿಮ್ಯಾಂಡ್ನ, ಅಥವಾ ನಾವು ಅದು ಅವನ ರಿಕ್ವೈರ್ಮೆಂಟ್ಸ್ ಏನಿರುತ್ತಲ್ಲ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಕಾಸ್ಟಿಗೆ ಅಸೋಸಿಯೇಟೆಡ್ ಏನಿರುತ್ತೆ ಶಾರ್ಟೇಜ್ ಕಾಸ್ಟ್. ಬಿಕಾಸ್ ಅವ್ನು ಹೇಳಿದ ಟೈಮ್ಗೆ ನಾವು ಅವನಿಗೆ ಕೊಡಲಿಲ್ಲ ಅಂದರೆ ಆಬ್ವಿಯಸ್ಲಿ ನಮಗದು ಪೆನಾಲ್ಟಿ ಬೀಳುತ್ತಲ್ವ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ, ಅದಕ್ಕೆ ಪೆನಾಲ್ಟಿ ಕಾಸ್ಟ್ ಕೂಡ ಅಂತ ಹೇಳ್ತೇವೆ. ಶಾರ್ಟೇಜ್ ಕಾಸ್ಟ್ ಪರ್ ಯೂನಿಟ್ ಗೂಡ್ ಪರ್ ಯೂನಿಟ್ ಟೈಮ್ ಇಸ್ ಡಿನೋಟೆಡ್ ಬೈ C2. ಇದನ್ನು ನಾವು C2 ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಇನ್ ದ ಕೇಸ್ ಆಫ್ ಅನ್ಫುಲ್ಫಿಲ್ಡ್ ಡಿಮ್ಯಾಂಡ್ ಅಟ್ ಅ ಲೇಟರ್ ಸ್ಟೇಜ್, ದ ಕಾಸ್ಟ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಶಾರ್ಟೇಜ್ ಕ್ವಾಂಟಿಟಿ ಆಸ್ ವೆಲ್ ಆಸ್ ದ ಡಿಲೇ ಇನ್ ಟೈಮ್. In case of inability to meet the demand, the costs are proportional only to the shortage quantity. It includes the loss of goodwill, sales lost, profit lost, etc. ಸೊ ಇವಾಗ ಅಂದರೆ ಅನ್ಫುಲ್ಫಿಲ್ಡ್ ಡಿಮ್ಯಾಂಡ್ ಅಂದರೆ ಬ್ಯಾಕ್ಲಾಗ್ ಕೇಸ್ ಇರುತ್ತಲ್ವ, ಅಂದರೆ ಇವಾಗ ಅವ್ರು ಹೇಳಿರ್ತಾರೆ ಅಷ್ಟು ನಮಗೆ ಏನು ಮೀಟ್ ಮಾಡ್ಲಿಕ್ಕೆ ಆಗಿರೋದಿಲ್ಲ ಆ ಡಿಮ್ಯಾಂಡನ್ನು. ಸೊ ಅವಾಗ ನಾವೇನಂತ ಹೇಳ್ತೀವಿ, ಅದು ಕಾಸ್ಟ್ ನಮಗೆ ಹೆಂಗೆ ಪ್ರಪೋರ್ಷನಲ್ ಆಗಿರುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಾರ್ಟೇಜ್ ಕ್ವಾಂಟಿಟಿ. ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ
ಇನ್ನೂ ಶಾರ್ಟ್ ಇದೆ ಅಲ್ವಾ, ಸೊ ಅದ್ರ ತಕ್ಕನಾಗೆ ನಮ್ಮ ಕಾಸ್ಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇವಾಗ 1000 ಹೇಳಿದ್ದಾನೆ, ನಮ್ಮ ಕಡೆ ಇನ್ನೂ 200 ಆಗಬೇಕು. ಸೊ ಅದನ್ನ 200ನ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಬೇಕಾಗಿರುತ್ತೋ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ನಾವು ಇನ್ನೂ ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತಲ್ಲ ಅದಕ್ಕೆ. ಮತ್ತು ಇನ್ ಕೇಸ್ ಆಫ್ ಇನ್ಎಬಿಲಿಟಿ ಟು ಮೀಟ್ ದ ಡಿಮ್ಯಾಂಡ್, ಇಫ್ ಅಕಸ್ಮಾತ್ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಂದರೆ ಆವಾಗ ಕಾಸ್ಟ್ ಹೆಂಗೆ ಪ್ರಪೋರ್ಷನಲ್ ಇರುತ್ತೆ, ಓನ್ಲಿ ಟು ದ ಶಾರ್ಟೇಜ್ ಕ್ವಾಂಟಿಟಿ. ಇಫ್ ಇದು ಫಸ್ಟ್ ಕೇಸಲ್ಲಿ ಏನಾಗಿತ್ತು, ನಮಗೆ ಅನ್ಫುಲ್ಫಿಲ್ ಡಿಮ್ಯಾಂಡ್ ಅಂದರೆ ಇವಾಗ ನಮಗೆ ಇದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗುತ್ತೆ ಬಟ್ ನಾಟ್ ಇನ್ ದ ಗಿವನ್ ಟೈಮ್ ಅಂತ. ಸೊ ಆ ಥರ ಡಿಲೇ ಟೈಮಲ್ಲಿ ಹಂಗಿದ್ದಾಗ ನಾವು ಅದನ್ನು ಅದು ಕಾಸ್ಟ್ ಹೆಂಗೆ ಪ್ರಪೋರ್ಷನಲ್ ಇರುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬೋತ್ ದ ಶಾರ್ಟೇಜ್ ಕ್ವಾಂಟಿಟಿ ಆ್ಯಂಡ್ ದ ಡಿಲೇ ಇನ್ ಟೈಮ್. ಬಟ್ ಇದರಲ್ಲಿ ಹೆಂಗಾಗುತ್ತೆ, ಇವಾಗ ನಾವು ಸಪೋಸ್ ಫುಲ್ಫಿಲ್ ಮಾಡಲಿಕ್ಕೇ ಆಗಲ್ಲ ಅಂದರೆ ಇನ್ಎಬಿಲಿಟಿ ಟು ಕಂಪ್ಲೀಟ್ ದ ಡಿಮ್ಯಾಂಡ್, ನಮ್ಗೆ ಅದನ್ನ ಪೂರೈಸಕ್ಕೆ ಆಗ್ಲದೇ ಇಲ್ಲ, ಇವಾಗಾದರೂ ಆಯಿತು ಯಾವಾಗಾಯಿದ್ರು, ಹಂಗಿದ್ದಾಗ ನಮ್ಮ ಕಾಸ್ಟ್ ಯಾವುದಕ್ಕೆ ಪ್ರಪೋರ್ಷನಲ್ ಇರುತ್ತೆ, ಓನ್ಲಿ ಟು ದ ಶಾರ್ಟೇಜ್ ಕ್ವಾಂಟಿಟಿ. ಇಲ್ಲಿ ಟೈಮ್ ಮ್ಯಾಟರ್ ಆಗೋದಿಲ್ಲ. ಇಟ್ ಇನ್ಕ್ಲೂಡ್ಸ್ ದ ಲಾಸ್ ಆಫ್ ಗುಡ್ ವಿಲ್, ಸೇಲ್ಸ್ ಲಾಸ್ಟ್, ಪ್ರಾಫಿಟ್ ಲಾಸ್ಟ್ ಎಕ್ಸೆಟ್ರಾ. ಸೊ ಈ ಥರ ಇದ್ದಾಗ ನಮಗೆ ಲಾಸ್ ತುಂಬ ಆಗುತ್ತಲ್ವ, ಬಿಕಾಸ್ ಅವನು ಹೇಳಿದ್ದನ್ನು ಅವನಿಗೆ ಪೂರೈಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಟೈಪ್ ಆಫ್ ಕಾಸ್ಟ್ ಏನು, ಕ್ಯಾಪಿಟಲ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಆರ್ ಪರ್ಚೇಸ್ ಕಾಸ್ಟ್. So the cost associated with an item, whether it is manufactured or purchased, is called the production cost or purchase cost or capital cost. The capital cost is denoted by P. So capital cost ಅಂತಂದರೆ ಏನಿದೆನೋ, ನಾವು ಯಾವುದೇ ಒಂದು ಐಟಮ್ ಮಾಡಿರ್ತೇವಲ್ಲ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕಾಸ್ಟ್ ಆದರೂ ಇರ್ಬೋದು ಅಥವಾ ಅದನ್ನ ನಾವು ಪರ್ಚೇಸ್ ಮಾಡಿದ ಕಾಸ್ಟ್ ಆದರೂ ಇರ್ಬೋದು. ಸೊ ಅವೆರಡನ್ನೂ ಕೂಡ ಆ ಕಾಸ್ಟಿಗೆ ನಾವು ಏನಂತ ಹೇಳ್ತೇವೆ, ಕ್ಯಾಪಿಟಲ್ ಕಾಸ್ಟ್ ಅಂತ ಹೇಳ್ತೇವೆ. ಮತ್ತು ಇದನ್ನ ನಾವು P ಇಂದ ಡಿನೋಟ್ ಮಾಡ್ತೇವೆ. ವೇರಿಯೇಬಲ್ಸ್ ಇನ್ ಆ್ಯನ್ ಇನ್ವೆಂಟ್ರಿ ಪ್ರಾಬ್ಲಮ್. ಸೊ ಏನೇನು ವೇರಿಯೇಬಲ್ಸ್ ಎಲ್ಲ ಬರ್ತಿವೆ, ಯಾವ್ಯಾವ ಇದು ಅಂತಂದರೆ, ದ ವೇರಿಯೇಬಲ್ಸ್ ಅಸೋಸಿಯೇಟೆಡ್ ವಿತ್ ದ ಇನ್ವೆಂಟ್ರಿ ಪ್ರಾಬ್ಲಮ್ ಆರ್ ಕ್ಲಾಸಿಫೈಡ್ ಇಂಟು 2 categories, ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಆ್ಯಂಡ್ ಕಂಟ್ರೋಲ್ ವೇರಿಯೇಬಲ್ಸ್ ಅಂತ 2 ಟೈಪ್ ಡಿವೈಡ್ ಮಾಡಿದ್ದಾರೆ. ಕಂಟ್ರೋಲ್ ವೇರಿಯೇಬಲ್ಸ್ ಅಂದ್ರೇನು, ಹೆಸರಲ್ಲೇ ಇದೆ, ದ ವೇರಿಯೇಬಲ್ಸ್ ದ್ಯಾಟ್ ಮೇ ಬಿ ಕಂಟ್ರೋಲ್ಡ್ ಲೈಕ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಅಕ್ವೈರ್ಡ್ ಟು ದ ಇನ್ವೆಂಟ್ರಿ, the frequency of replenishment and the completion stage of stocked items are known as ಕಂಟ್ರೋಲ್ ವೇರಿಯೇಬಲ್ಸ್. ಅಂದರೆ ನಾವು ಯಾವ ವೇರಿಯೇಬಲ್ಸನ್ನು ಕಂಟ್ರೋಲ್ ಮಾಡಬಹುದಲ್ಲ ಅದಕ್ಕೆ ನಾವು ಕಂಟ್ರೋಲ್ ವೇರಿಯೇಬಲ್ಸ್ ಅಂತೀವಿ. ಇವಾಗ ಫಾರ್ ಎಕ್ಸಾಂಪಲ್ಸ್ ಕ್ವಾಂಟಿಟಿ ಆಫ್ ಗೂಡ್ಸ್ ಅಕ್ವೈರ್ ಟು ದ ಇನ್ವೆಂಟ್ರಿ ಅಂದರೆ ಇವಾಗ ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ ಇನ್ವೆಂಟ್ರಿಗೆ ನಾವು ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ಇದೆ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದಲ್ವಾ. ಅಂದರೆ ಇವಾಗ ನಾವು ಅದನ್ನು ಇನ್ವೆಂಟ್ರಿಯಲ್ಲಿ ಇದ್ದಿರ್ತಕ್ಕಂಥ ನಾವು ಸಾಮಾನನ್ನು ಕೂಡ ಬೇರೆ ಪ್ರೊಡಕ್ಷನ್ಗೆ ಸೇಲ್ಸ್ಗೆ ಹಾಕಬಹುದು ಅಥವಾ ಬೇರೆ ಬೇರೆ ಇನ್ವೆಂಟ್ರಿ ಮತ್ತೆ ಬೇರೆ ಐಟಮ್ಸನ್ನು ಇನ್ವೆಂಟ್ರಿಗೆ ಆ್ಯಡ್ ಮಾಡ್ಬೋದು. ಸೊ ಅದು ನಮ್ಮ ಕೈಯಲ್ಲಿರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಆ ಥರ. ಮತ್ತು ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್, ಮತ್ತು ಯಾವಾಗ ನಾವು ಅದನ್ನು ಪದೇ ಪದೇ ಚೆಕ್ ಮಾಡ್ತಾ ಇರಬೇಕು, ರಿಪ್ಲೆನಿಶ್ ಮಾಡ್ತಾ ಇರಬೇಕು, ಅದು ಕೂಡ ನಮ್ಮ ಹತ್ರ ಇರುತ್ತೆ. ಮತ್ತು ಕಂಪ್ಲೀಷನ್ ಸ್ಟೇಜ್ ಆಫ್ ಸ್ಟಾಕ್ಡ್ ಐಟಮ್ಸ್. ಸೊ ಇವೆಲ್ಲ ಏನಾಗುತ್ತೆ, ಇವು ಕಂಟ್ರೋಲ್ಡ್ ವೇರಿಯೇಬಲ್ಸ್ ಆಗುತ್ತೆ, ಬಿಕಾಸ್ ವಿ ಕ್ಯಾನ್ ಕಂಟ್ರೋಲ್ ದೀಸ್ ವೇರಿಯೇಬಲ್ಸ್. ಅನ್ಕಂಟ್ರೋಲ್ಡ್ ಅಂದರೆ the variables that may not be controlled in an inventory problem like the inventory costs, demand, lead time are known as uncontrolled variables. ಯಾವ ವೇರಿಯೇಬಲ್ಸ್ನ ನಾವು ನಮ್ಮಿಂದ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ವ ಅದನ್ನ ನಾವು ಅನ್ಕಂಟ್ರೋಲ್ಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ವೆಂಟ್ರಿ ಕಾಸ್ಟ್ ಅಂದರೆ ಇವಾಗ ಏನು ಸೈಜ್ ಎಲ್ಲ ಹೆಂಗೆ ಇನ್ವೆಂಟ್ರಿ ಸೈಜ್ ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ಥರ ಇನ್ವೆಂಟ್ರಿ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಮತ್ತು ಡಿಮ್ಯಾಂಡ್ ಆಗಿರ್ಬೋದು, ಇವಾಗ ಡಿಮ್ಯಾಂಡ್ ಸಡನ್ ಆಗಿ ಬರ್ತಾ ಇರ್ಬೋದು, ಮತ್ತು ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಬಂದಿರ್ಬೋದು. ಸೊ ಆ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ನ ತೆಗೆದುಬಿಟ್ಟು ಮತ್ತೆ ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ಬೋದು. ಸೊ ಈ ಥರ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಅವೆಲ್ಲ ಏನಂತ ಹೇಳ್ತೇವೆ ನಾವು ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತ ಹೇಳ್ತೇವೆ. ಟರ್ಮ್ಸ್ ಯೂಸ್ಡ್ ಇನ್ ಇನ್ವೆಂಟ್ರಿ. ಸೊ ಇನ್ವೆಂಟ್ರಿನಲ್ಲಿ ಏನೇನೆಲ್ಲ ಟರ್ಮ್ಸ್ ಯೂಸ್ ಮಾಡ್ತೀವಿ, ಸ್ಟಾಕ್ ರಿಪ್ಲೆನಿಶ್ಮೆಂಟ್, the quantity of goods acquired in one replenishment in order to maintain a certain level of inventory is known as stock replenishment. So stock replenishment ಅಂದರೆ ಇವಾಗ ನಮಗೆ ಇನ್ವೆಂಟ್ರಿನಲ್ಲಿ ಇಷ್ಟು ಪ್ರಾಡಕ್ಟ್ ಇರಲೇಬೇಕು ಅಂದರೆ ಫಾರ್ ದ ಫ್ಯೂಚರ್ ಪ್ರೊಡಕ್ಷನ್. ಇವಾಗ ನೋಡಿ ಹೆಂಗಾಗುತ್ತೆ ಹೇಳಿ, ಇವಾಗ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಸ್ಟಾಕ್ ಇಷ್ಟು ಇರಲೇಬೇಕು ಅಂತ ಅಂದರೆ ಇವಾಗ ಅದು ಸೇಲಲ್ಲಿದೆ, ಇವಾಗ 100 ಪ್ರಾಡಕ್ಟ್ಸ್ ಏನಿದೆ ಸೇಲ್ನಲ್ಲಿದೆ, ಅದು ಆವಾಗ ನಮಗೆ 1-2 ದಿನದಲ್ಲಿ ಖಾಲಿ ಆಗಿಬಿಡ್ಬೋದು. ಇವಾಗ ಏನಾದರೂ ಡ್ರೆಸ್ ಅಂತ ಇಟ್ಕೊಳ್ಳಿ, ಸೊ 1-2 ದಿನದಲ್ಲಿ ಆ ಡ್ರೆಸ್ ಎಲ್ಲ ಖಾಲಿ ಆಗಿಬಿಡ್ಬೋದು. ಸೊ ಅದನ್ನ ನಾವು ಮತ್ತೆ ಅವ್ರಿಗೆ ನೆಕ್ಸ್ಟ್ 3rd ಡೇ ಅವ್ರಿಗೆ ಬೇಕು ಅಂದರೆ ನಮ್ಮ ಇನ್ವೆಂಟ್ರಿನಲ್ಲಿ ಆ ಸ್ಟಾಕ್ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ನಾವು ಇಷ್ಟು ಕ್ವಾಂಟಿಟಿ ಆಫ್ ಗೂಡ್ಸು ನಮ್ಗೆ
ಇನ್ವೆಂಟ್ರಿನಲ್ಲಿ ಅಷ್ಟು ಇರಲೇಬೇಕು. ಸೊ ಆ ಇನ್ವೆಂಟ್ರಿನಲ್ಲಿ ಅಷ್ಟು ಇರಬೇಕಂದ್ರೆ ನಾವು ಅದನ್ನು ಏನು ಪದೇ ಪದೇ ತುಂಬಿಸ್ತಾ ಇರಬೇಕು. ಅಂದರೆ ಅದು ಹೆಂಗೆ ಖಾಲಿ ಆಗ್ತಾ ಹೋಗುತ್ತೆ ನಾವು ಆ ಸ್ಟಾಕ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ ಸ್ಟಾಕ್ ರಿಪ್ಲೆನಿಶ್ಮೆಂಟ್. ದಟ್ ಈಸ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಅಕ್ವೈರ್ಡ್ ಇನ್ ಒನ್ ರಿಪ್ಲೆನಿಶ್ಮೆಂಟ್ ಇನ್ ಆರ್ಡರ್ ಟು ಮೇಂಟೈನ್ ಅ ಸರ್ಟನ್ ಲೆವೆಲ್ ಆಫ್ ಇನ್ವೆಂಟ್ರಿ. ಸೊ ನಾವು ಆ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಇನ್ವೆಂಟ್ರಿಯನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕ್ವಾಂಟಿಟಿ ಆಫ್ ಗೂಡ್ಸನ್ನು ನಾವು ಪದೇ ಅದನ್ನು ರಿಪ್ಲೆನಿಶ್ ಮಾಡ್ತಾ ಹೋಗಬೇಕು. ಅದಕ್ಕೆ ನಾವೇನಂತ ಹೇಳ್ತೇವೆ ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಅಂತ ಹೇಳ್ತೇವೆ. ಡಿಮ್ಯಾಂಡ್, ಇಟ್ ಈಸ್ ದ ನಂಬರ್ ಆಫ್ ಐಟಮ್ಸ್ ರಿಕ್ವೈರ್ಡ್ ಪರ್ ಪೀರಿಯಡ್. ಸೊ ಇದು ಡಿಮ್ಯಾಂಡ್ ಅಂತಂದ್ರೆ ನಮಗೆ ಇಷ್ಟು ಪೀರಿಯಡಲ್ಲಿ ಇಷ್ಟು ನಂಬರ್ ಆಫ್ ಐಟಮ್ಸ್ ಬೇಕು ಅಂತ ಹೇಳ್ತೇವೆ. ಅದನ್ನ ನಾವೇನಂತ ಹೇಳ್ತೇವೆ ಡಿಮ್ಯಾಂಡ್ ಅಂತ ಹೇಳ್ತೇವೆ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಆರ್. ಇಟ್ ಮೇ ಬಿ ಯೂನಿಫಾರ್ಮ್ ಆರ್ ಪ್ರೊಬ್ಯಾಬಿಲಿಸ್ಟಿಕ್. ಇಫ್ ದ ಡಿಮ್ಯಾಂಡ್ ಈಸ್ ನೋನ್ ಆ್ಯಂಡ್ ಫಿಕ್ಸ್ಡ್ ಇಟ್ ಈಸ್ ಯೂನಿಫಾರ್ಮ್ ಡಿಮ್ಯಾಂಡ್. ಇವಾಗ ನಮಗೆ ಡಿಮ್ಯಾಂಡ್ ಮೊದಲೇ ಗೊತ್ತಿತ್ತು ಮತ್ತು ಅದು ಫಿಕ್ಸ್ಡ್ ಇತ್ತಂದರೆ ಅದಕ್ಕೆ ಯೂನಿಫಾರ್ಮ್ ಅಂತ ಹೇಳ್ತೇವೆ. ಅಂದರೆ ಇವಾಗ ನಾವು 1000 ಯೂನಿಟ್ಸ್ ಬೇಕು ಅಂತ ಮೊದಲೇ ಗೊತ್ತಿದ್ದರೆ ಅದನ್ನ ನಾವು ಯೂನಿಫಾರ್ಮ್ ಅಂತ ಹೇಳ್ತೇವೆ. ಮತ್ತು ಅದು ಡಿಮ್ಯಾಂಡ್ ನಮಗೆ ಗೊತ್ತಿರಲಿಲ್ಲ ಅಂತಂದರೆ ವಿತ್ ಸರ್ಟನಿಟಿ, ಅಂದರೆ ನಮಗೆ ಕರೆಕ್ಟ್ಲಿ ಫಿಕ್ಸ್ಡ್ ಅದು ಗೊತ್ತಿಲ್ಲ, ಅಂದರೆ ಹಿಂಗಿರಬಹುದು, ಇಷ್ಟು ಬರ್ಬೋದು, ನಮಗೆ ಇಷ್ಟು ಬೇಕಾಗಬಹುದು ಅಂತ ಡಿಮ್ಯಾಂಡ್ ನಮಗೆ ಊಹೆ ಮಾಡೋ ಥರ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೇವೆ ಪ್ರೊಬ್ಯಾಬಿಲಿಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೇವೆ. Lead time, the time gap between the placing of order and the arrival of goods at the inventory is the lead time. So lead time ಅಂತ ಅಂದ್ರೆ ನಾವು ಆರ್ಡರ್ನ ಪ್ಲೇಸ್ ಮಾಡಿದ್ದರಿಂದ ಹಿಡ್ಕೊಂಡು ನಾವು ಪ್ಲೇಸ್ ಮಾಡಿದ ಆರ್ಡರು ನಮ್ಮ ಇನ್ವೆಂಟ್ರಿನಲ್ಲಿ ಬರೋ ತನ ಆ ಟೈಮ್ ಗ್ಯಾಪಲ್ಲಿ ಎಲ್ಲ ಏನಿರುತ್ತಲ್ಲ ಆ ಟೈಮ್ಗೆ ನಾವು ಲೀಡ್ ಟೈಮ್ ಅಂತ ಹೇಳ್ತೇವೆ. ಲೀಡ್ ಟೈಮ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಟರ್ಮಿನೇಷನ್ ಆಫ್ ದ ಬಫರ್ ಸ್ಟಾಕ್. ಸೊ ಅದು ಬಫರ್ ಸ್ಟಾಕಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅದು ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಕೂಡ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ಅಷ್ಟು ಟೈಮ್ ಒಳಗಡೆ ನಮ್ಮ ಸ್ಟಾಕ್ಸ್ ಎಲ್ಲ ಬರ್ತಿರಬೇಕು. ಸೊ ಆ ಲೀಡ್ ಟೈಮ್ ಅಂದರೆ ಅದು ಗ್ಯಾಪ್ ಬಿಟ್ವೀನ್ ದ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಆ್ಯಂಡ್ ದ ಅರೈವಲ್ ಆಫ್ ಗೂಡ್ಸ್ ಅಟ್ ದ ಇನ್ವೆಂಟ್ರಿ ಅಂತ. ಟೈಮ್ ಹಾರಿಝಾನ್, ದ ಟೈಮ್ ಪೀರಿಯಡ್ ಓವರ್ ವಿಚ್ ದ ಇನ್ವೆಂಟ್ರಿ ಕಂಟ್ರೋಲ್ ಈಸ್ ಪ್ಲ್ಯಾಂಡ್ ಈಸ್ ಕಾಲ್ಡ್ ದ ಟೈಮ್ ಹಾರಿಝಾನ್. ಅಂದರೆ ಟೈಮ್ ಹಾರಿಝಾನ್ ಅಂದರೆ ಏನು, ನಾವು ಇನ್ವೆಂಟ್ರಿಯನ್ನು ಯಾವಾಗ ಕಂಟ್ರೋಲ್ ಮಾಡಬೇಕು ಅಂತ ನಾವು ಆ ಪೀರಿಯಡ್ ಹಾಕ್ಕೊಂಡಿರ್ತೀವಲ್ಲ ಆ ಪೀರಿಯಡ್ಗೆ ನಾವೇನಂತ ಹೇಳ್ತೇವೆ ಟೈಮ್ ಹಾರಿಝಾನ್ ಅಂತ ಹೇಳ್ತೇವೆ. economic order quantity or economic lot size, EOQ or ELS ಅಂತ. Order quantity is the quantity of goods acquired in the inventory. ಸೊ ಅಂದರೆ ನಮ್ಮ ಇನ್ವೆಂಟ್ರಿನಲ್ಲಿ ನಾವು ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸನ್ನು ಇದೆಯಲ್ಲ ಅದಕ್ಕೆ ನಾವೇನಂತ ಹೇಳ್ತೇವೆ ಅದನ್ನು ಎಕನಾಮಿಕ್ ಲಾಟ್ ಸೈಜ್. ಅಂದರೆ ಲಾಟ್ ಸೈಜ್ ಅಂದರೆ ಗೊತ್ತಾಯ್ತಲ್ಲ, ಆ ಲಾಟಲ್ಲಿ ಆ ಲಾಟ್ ಸೈಜ್ ಎಷ್ಟಿದೆ, ಆ ಇನ್ವೆಂಟ್ರಿನಲ್ಲಿ ಎಷ್ಟು ಐಟಮ್ಸ್ ಇದೆ, ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ಇದೆ ಅದನ್ನ ನಾವೇನಂತ ಹೇಳ್ತೇವೆ EOQ ಅಥವಾ ELS ಅಂತ ಹೇಳ್ತೇವೆ. Thus that order quantity which minimizes the total costs of carrying inventory and the ordering cost is the economic order quantity. ಸೊ ದಸ್ ನಾವು ಆರ್ಡರ್ ಕ್ವಾಂಟಿಟಿಗೆ ಏನಂತ ಹೇಳ್ತೇವೆ ವಿಚ್ ಮಿನಿಮೈಸಸ್ ದ ಟೋಟಲ್ ಕಾಸ್ಟ್ ಆಫ್ ಕ್ಯಾರಿಯಿಂಗ್ ಇನ್ವೆಂಟ್ರಿ ಆ್ಯಂಡ್ ದ ಆರ್ಡರಿಂಗ್ ಕಾಸ್ಟ್. ಸೊ ನಮಗೆ ಟೋಟಲು ಇನ್ವೆಂಟ್ರಿ ಕ್ಯಾರಿ ಮಾಡಲಿಕ್ಕೆ ಮಿನಿಮೈಸ್ ಮಾಡಬೇಕು ಇದು ಕಾಸ್ಟ್, ಮತ್ತು ಆರ್ಡರಿಂಗ್ ಕಾಸ್ಟ್ ಈಸ್ ದ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತೇವೆ. Similarly, the lot size which minimizes the total cost of carrying the inventory and ordering is the ಎಕನಾಮಿಕ್ ಲಾಟ್ ಸೈಜ್. ಮತ್ತು ಲಾಟ್ ಸೈಜ್ಗೆ ನಾವು ಏನಂತ ಹೇಳ್ತೀವಿ, ಯಾವ ಲಾಟ್ ಸೈಜಿಂದ ನಮಗೆ ಏನು ಇನ್ವೆಂಟ್ರಿನ ಕ್ಯಾರಿ ಮಾಡಲಿಕ್ಕೆ ಕಾಸ್ಟ್ ಕಡಿಮೆ ಆಗುತ್ತೋ ಮತ್ತು ಆರ್ಡರ್ ಮಾಡಲಿಕ್ಕೆ ಅಥವಾ ಕ್ಯಾರಿ ಮಾಡಲಿಕ್ಕೆ ಕಾಸ್ಟ್ ಕಡಿಮೆ ಆಗುತ್ತೋ ಅದಕ್ಕೆ ನಾವೇನಂತ ಹೇಳ್ತೀವಿ ಇಕನಾಮಿಕ್ ಲಾಟ್ ಸೈಜ್. ಸೊ ನಮಗೆ ಆರ್ಡ್ರ್ ಮಾಡಲಿಕ್ಕೆ ಕಡಿಮೆ ಆಗಿದ್ದು ಮತ್ತು ಇನ್ವೆಂಟ್ರಿ ಕ್ಯಾರಿ ಮಾಡಲಿಕ್ಕೆ ಯಾವ ಕಾಸ್ಟ್ ಕಡಿಮೆ ಇರುತ್ತಲ್ವ ಅದಕ್ಕೆ ನಾವೇನಂತ ಹೇಳ್ತೀವಿ ದಿಸ್ ಒನ್ ಯಾವುದು ಎಕನಾಮಿಕ್ ಲಾಟ್ ಸೈಜ್ ಆದರೂ ಆಗಿರ್ಬೋದು ಅಥವಾ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಆದರೂ ಆಗಿರ್ಬೋದು. ಅಡ್ವಾಂಟೇಜಸ್ ಆಫ್ ಇನ್ವೆಂಟ್ರಿ. ಸೊ ಇನ್ವೆಂಟ್ರಿ ನಾವು ಮೇಂಟೈನ್ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇದೆ. ಬಲ್ಕ್ ಪ್ರೊಡಕ್ಷನ್ ಡಿಕ್ರೀಸಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಟ್ರಾನ್ಸ್ಪೋರ್ಟೇಷನ್ ಎಕ್ಸೆಟ್ರಾ. ಸೊ ಇವಾಗ ನಮಗೆ ಸಡನ್ನಾಗಿ ಆರ್ಡರ್ ಬಂದುಬಿಡ್ತೀವಿ, ಇವಾಗ 1000 1,00,000 ಬೇಕು ನಮಗೆ ಇವಾಗ ಯೂನಿಟ್ಸ್ ಅಂತ ಹೇಳಿದರೆ, ಐಟಮ್ಸ್ ಅಂತ ಹೇಳಿದರೆ ನಾವು ಆಲ್ರೆಡಿ ಇನ್ವೆಂಟ್ರಿನಲ್ಲಿ ಒಂದು ಸ್ವಲ್ಪ ಇಟ್ಟಿರ್ತೀವಲ್ಲ, ಸೊ ಅವಾಗ ನಮಗೆ ಮತ್ತೆ ಪ್ರೊಡಕ್ಷನ್ ಮಾಡೋದು ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಸಡನ್ನಾಗಿ ಬಲ್ಕ್ ಪ್ರೊಡಕ್ಷನ್ ನಾವು ಮಾಡ್ಬೋದು. ಸೊ ಆವಾಗ ನಮಗೆ ಕಾಸ್ಟ್ ಕೂಡ ಕಡಿಮೆ ಆಗಿರುತ್ತಲ್ಲ, ಬಿಕಾಸ್ ನಾವು ಆಲ್ರೆಡಿ ಪ್ರೊಡಕ್ಷನ್ ಮಾಡಿ ಸ್ಟಾಕಲ್ಲಿ ಮೇಂಟೈನ್ ಮಾಡಿರ್ತೀವಿ. ಫಾಸ್ಟ್ ಶಿಪ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಅಡಕ್ವೇಟ್ ಸರ್ವಿಸ್ ಟು ದ ಕಸ್ಟಮರ್. ಸೊ ಈ ಥರ ನಾವು ಇನ್ವೆಂಟ್ರಿಯನ್ನು ಮೇಂಟೈನ್ ಮಾಡಿದಾಗ ಕಸ್ಟಮರ್ ಯಾವಾಗೆಲ್ಲ ಕೇಳ್ತಾನೋ ಅವಾಗೆಲ್ಲ ನಾವು ಅವ್ರಿಗೆ ಈಸಿಯಾಗಿ ಕೊಡ್ಬೋದು. ಸೊ ಸರ್ವಿಸ್ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಇದು, ಮತ್ತು ಶಿಪ್ಮೆಂಟ್ ಕೂಡ ಬೇಗ ಆಗುತ್ತೆ.
ಇಟ್ ಫೆಸಿಲಿಟೇಟ್ಸ್ ಪ್ರೈಸ್ ಡಿಸ್ಕೌಂಟ್ಸ್ ಬೈ ಬಲ್ಕ್ ಪರ್ಚೇಸಿಂಗ್. ಮತ್ತು ತುಂಬ ಜಾಸ್ತಿ ಐಟಮ್ಸ್ ಏನಾದರೂ ತೊಗೊಂಡ್ರೆ ನಾವಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ಬೋದು, ಬಿಕಾಸ್ ದೇ ಆರ್ ಆಲ್ರೆಡಿ ಇನ್ ಸ್ಟಾಕ್. ಅದಕ್ಕೋಸ್ಕರ ಇಟ್ ಹೆಲ್ಪ್ಸ್ ಇನ್ ಸ್ಮೂತ್ ಆ್ಯಂಡ್ ಎಫಿಷಿಯೆಂಟ್ ರನ್ನಿಂಗ್ ಆಫ್ ಬಿಸ್ನೆಸ್. ಸೊ ಈ ಥರ ಇರೋದ್ರಿಂದ ಯಾವುದೇ ಕಾಂಪ್ಲೆಕ್ಸಿಟಿ ಅಥವಾ ಏನೋ ಜಂಬಲ್ನೆಸ್ ಆ ಥರ ಏನಿರೋದಿಲ್ಲ, ಸ್ಮೂತ್ ಫಂಕ್ಷನಿಂಗ್ ಇರುತ್ತೆ. ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ ಸ್ಟಾಕ್, ಸೊ ವೆನ್ ಎವರ್ ದ ಕಸ್ಟಮರ್ ರಿಕ್ವೈರ್ಸ್ ವಿ ಈಸಿಲಿ ಗಿವ್ ಹಿಮ್ ಪ್ರಾಡಕ್ಟ್ಸ್ ಅಂತ. ಇಟ್ ರೆಡ್ಯೂಸಸ್ ದ ಸೆಟಪ್ ಕಾಸ್ಟ್. ಸೊ ನಾವು ಈ ಥರ ಮುಂಚೆನೇ ಮಾಡಿಡೋದ್ರಿಂದ ನಮಗೆ ಸೆಟಪ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಸೊ ನಾವು ಮತ್ತೆ ಏನಾದರೂ ಬೇಕಂದರೆ ಈಸಿಲಿ ಸ್ಟಾಕಿಂದ ತೆಗೆದು ಕೊಡಬಹುದು. ಪ್ರಾಫಿಟ್ ಡ್ಯೂ ಟು ಇನ್ಕ್ರೀಸಿಂಗ್ ಮಾರ್ಕೆಟ್ ಪ್ರೈಸ್. ಡಿಸ್ಅಡ್ವಾಂಟೇಜಸ್ ಆಫ್ ಇನ್ವೆಂಟ್ರಿ. ಸೊ ಡಿಸ್ಅಡ್ವಾಂಟೇಜ್ ಏನೇನಾಗುತ್ತೆ, ಈಗ ಇನ್ವೆಂಟ್ರಿ ಮೇಂಟೈನ್ ಮಾಡೋದ್ರಿಂದ ವೇರ್ ಹೌಸ್ ರೆಂಟ್. ಸೊ ಈಗ ನಾವು ಇನ್ವೆಂಟ್ರಿ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಆಬ್ವಿಯಸ್ಲಿ ಅದನ್ನ ಒಂದು ಹತ್ರ ಸ್ಟೋರ್ ಮಾಡಬೇಕು. ಸೊ ಸ್ಟೋರ್ ಮಾಡ್ತಿದ್ದೀವಿ ಅಂದರೆ ಆ ವೇರ್ ಹೌಸ್ ಎಲ್ಲಿ ಸ್ಟೋರ್ ಮಾಡ್ತಿರ್ತೀವಲ್ಲ ಅದರದ್ದು ರೆಂಟ್ ನಾವು ಕೊಡಲೇಬೇಕಾಗತ್ತೆ, ಆ ಥರ. ಮತ್ತು ಇಂಟ್ರೆಸ್ಟ್ ಆನ್ ಇನ್ವೆಸ್ಟೆಡ್ ಕ್ಯಾಪಿಟಲ್. ಇವಾಗ ಆ ಪರ್ಟಿಕ್ಯುಲರ್ ಐಟಮ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಮತ್ತು ಆ ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸು ಸೇಲ್ ಆಗಿರಲ್ಲ, ಸುಮ್ಮನೆ ಸ್ಟಾಕ್ ಆಗಿರುತ್ತಲ್ವ. ಸೊ ಅದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಆಬ್ವಿಯಸ್ಲಿ ಬಿದ್ದೇ ಬೀಳುತ್ತೆ. ಮತ್ತು ಲೇಬರ್ ಫಾರ್ ಮೇಂಟೆನೆನ್ಸ್ ಆಫ್ ಇನ್ವೆಂಟ್ರಿ ಆ್ಯಂಡ್ ರೆಕಾರ್ಡ್ಸ್. ಆ ಇನ್ವೆಂಟ್ರಿನಲ್ಲೆಲ್ಲ ಮೇಂಟೈನ್ ಮಾಡಲಿಕ್ಕೆ ಲೇಬರ್ ಕೂಡ ಬೇಕಾಗುತ್ತೆ. ಸೊ ಲೇಬರ್ಗೆ ಕೂಡ ನಾವು ಸ್ಯಾಲ್ರಿ ಕೊಡಬೇಕಾಗತ್ತೆ, ಆ ಕಾಸ್ಟ್ ಅಸೋಸಿಯೇಟೆಡ್ ಇದೆ. ಮತ್ತು ಲಾಸ್ ಡ್ಯೂ ಟು ಡಿಪ್ರಿಸಿಯೇಷನ್ ಆ್ಯಂಡ್ ಡಿಟರಿಯೇಷನ್. ಸೊ ನಾವು ತುಂಬ ಏನೋ ಟೈಮ್ವರೆಗೆ ನಾವು ಆ ಐಟಮ್ಸನ್ನು ಹಾಗೆ ಸ್ಟಾಕ್ ಮಾಡ್ತಾ ಹೋದರೆ ಅದ್ರ ಕ್ವಾಲಿಟಿ ಏನೋ ಕಡಿಮೆ ಆಗೋದು, ಅಂದರೆ ಇದು ಏನಾಗ್ಬೋದು, ಡಿಟರಿಯೇಟ್ ಆಗ್ಬೋದು, ಆ ಥರ ಎಲ್ಲ ಆಗುತ್ತೆ. ಲಾಸ್ ಡ್ಯೂ ಟು ಡ್ಯಾಮೇಜಸ್ ಆ್ಯಂಡ್ ಆಬ್ಸೊಲ್ಯೂಟ್ ಐಟಮ್. ಸೊ ಐಟಮ್ಸ್ ಕೂಡ ಡ್ಯಾಮೇಜ್ ಕೂಡ ಆಗಬಹುದು. ಸಮ್ ಜನರಲ್ ನೋಟೇಷನ್ಸ್ ಯೂಸ್ಡ್ ಇನ್ ಇನ್ವೆಂಟ್ರಿ ಮಾಡೆಲ್ಸ್. ಏನೇನು, ಕ್ಯೂ ಅಂದರೆ ಲಾಟ್ ಸೈಜ್ ಪರ್ ಪ್ರೊಡಕ್ಷನ್ ರನ್. ಸೊ ಕ್ಯೂ ಅಂದರೆ ಏನಂತ ಹೇಳ್ತೇವೆ ನಾವು, ಅಂದರೆ ಒಂದ್ಸಲ ನಾವು ಪ್ರೊಡಕ್ಷನ್ನ ರನ್ ಮಾಡಿದಾಗ ಎಷ್ಟು ನಾವು ಅದು ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತೀವೋ ಅದಕ್ಕೆ ನಾವು ಆ ಸೈಜ್ಗೆ ಏನಂತ ಹೇಳ್ತೀವಿ, ಕ್ಯೂ ಅಂತ ಡಿನೋಟ್ ಮಾಡ್ತೀವಿ. C1 ಅಂದರೆ ಹೋಲ್ಡಿಂಗ್ ಕಾಸ್ಟ್ ಪರ್ ಯೂನಿಟ್ ಗೂಡ್ ಪರ್ ಯೂನಿಟ್ ಟೈಮ್. ಸೊ ಹೋಲ್ಡಿಂಗ್ ಕಾಸ್ಟ್ ಅಂದರೆ ಅಥವಾ ಮೇಂಟೆನೆನ್ಸ್ ಕಾಸ್ಟ್ಗೆ C1 ಅಂತ ರಿಪ್ರೆಸೆಂಟ್ ಮಾಡ್ತೇವೆ. C2 ಅಂದರೆ ಶಾರ್ಟೇಜ್ ಕಾಸ್ಟ್ ಪರ್ ಯೂನಿಟ್ ಗೂಡ್ ಪರ್ ಯೂನಿಟ್ ಟೈಮ್. ಶಾರ್ಟೇಜ್ ಕಾಸ್ಟ್ ಅಂದರೆ ಅದನ್ನ ನಾವು ಪೆನಾಲ್ಟಿ ಅಂತ ಕೂಡ ಹೇಳಬಹುದು. ಸೆಟಪ್ ಕಾಸ್ಟ್ ಆರ್ ಪ್ರೊಡಕ್ಷನ್ ರನ್. C3ಗೆ ಸೆಟಪ್ ಕಾಸ್ಟ್ ಅಥವಾ ಪರ್ ಪ್ರೊಡಕ್ಷನ್ ರನ್ ಅಂತ ಹೇಳ್ತೇವೆ. R ಅಂದರೆ ಡಿಮ್ಯಾಂಡ್ ರೇಟ್. T ಅಂದರೆ ಟೈಮ್ ಇಂಟರ್ವಲ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ರಿಪ್ಲೆನಿಶ್ಮೆಂಟ್ಸ್ ಆಫ್ ಇನ್ವೆಂಟ್ರಿ. ಸೊ ನಾವು ಸ್ಟಾಕ್ ರಿಪ್ಲೆನಿಶ್ಮೆಂಟ್ ಏನು ಮಾಡ್ತಿರ್ತೀವಲ್ಲ ಅದು ಟೈಮ್ ಗ್ಯಾಪ್ಗೆ ನಾವು ಇಂಟರ್ವಲ್ಗೆ ಏನಂತ ರಿಪ್ರೆಸೆಂಟ್ ಮಾಡ್ತೀವಿ, T ಅಂತ. N ಅಂದರೆ ನಂಬರ್ ಆಫ್ ರಿಪ್ಲೆನಿಶ್ಮೆಂಟ್ಸ್ ಪರ್ ಯೂನಿಟ್ ಟೈಮ್, ಅಂದರೆ ಯೂಶ್ವಲಿ ಅದು ಇಯರ್ ಇರುತ್ತೆ. ಸೊ ನಾವು ಎಷ್ಟು ಸಲ ರಿಪ್ಲೆನಿಶ್ಮೆಂಟ್ ಮಾಡ್ತೀವಲ್ಲ ಅದನ್ನು ಸ್ಮಾಲ್ ಎನ್ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. C ಆಫ್ ಕ್ಯೂ ಆರ್ C ಆಫ್ ಕ್ಯೂ, S ಅಂದರೆ ಎವರೇಜ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಟೈಮ್. ಸೊ ಟೋಟಲ್ ಕಾಸ್ಟ್ ಏನಿದೆ ಎವರೇಜು ಅನ್ನೋದು. I ಅಂತಂದರೆ ಕ್ಯಾರಿಯಿಂಗ್ ಕಾಸ್ಟ್ ಪರ್ ರುಪಿ ಪರ್ ಯೂನಿಟ್ ಟೈಮ್. ಸೊ 1 ರೂಪಿಗೆ ನಾವಿಲ್ಲಿ ಕ್ಯಾರಿ ಮಾಡ್ತೀವಿ, 1 ರೂಪಿನಲ್ಲಿ ಎಷ್ಟು ಪೈಸಾ ನಮಗೆ ಕ್ಯಾರಿಯಿಂಗ್ ಕಾಸ್ಟ್ ಬೀಳುತ್ತೆ ಅಂತ. ಮತ್ತು P ಅಂದರೆ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್ ಅಂತ. ಇನ್ವೆಂಟ್ರಿ ಮಾಡೆಲ್ಸ್. ದ 2 categories ಆಫ್ ಇನ್ವೆಂಟ್ರಿ ಮಾಡೆಲ್ಸ್ ಆರ್. ಇಲ್ಲಿ 2 ಕ್ಯಾಟಗರಿ ಬರುತ್ತೆ ಇನ್ವೆಂಟ್ರಿ ಮಾಡೆಲ್ಸಲ್ಲಿ. ಅಂದರೆ ಇನ್ವೆಂಟ್ರಿನ ಮೇಂಟೈನ್ ಮಾಡಲಿಕ್ಕೆ 2 ಮಾಡೆಲ್ ಇಲ್ಲಿ ತಯಾರು ಮಾಡ್ತಾರೆ. ಅದರಲ್ಲಿ ಯಾವ್ಯಾವುದು, ಡಿಟರ್ಮಿನಿಸ್ಟಿಕ್ ಮಾಡೆಲ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಸ್ಟಿಕ್ ಮಾಡೆಲ್ಸ್ ಅಂತ. ಇನ್ವೆಂಟ್ರಿ ಮಾಡೆಲ್ಸ್ ಇನ್ ವಿಚ್ ಡಿಮ್ಯಾಂಡ್ ಈಸ್ ಅಸ್ಯೂಮ್ಡ್ ಟು ಬಿ ಯೂನಿಫಾರ್ಮ್ ಆರ್ ಡಿಟರ್ಮಿನಿಸ್ಟಿಕ್ ಮಾಡೆಲ್ಸ್. ಸೊ ನಾವು ಈ ಒಂದು ಇನ್ವೆಂಟ್ರಿ ಮಾಡೆಲ್ನಲ್ಲಿ ನಮಗೆ ಇಷ್ಟೇ ಡಿಮ್ಯಾಂಡ್ ಬರುತ್ತೆ ಅಂತ ನಮಗದು ಬಿಫೋರ್ ಗೊತ್ತಿರುತ್ತೆ ಮತ್ತು ಅದು ಫಿಕ್ಸ್ಡ್ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಯೂನಿಫಾರ್ಮ್ ಆರ್ ಡಿಟರ್ಮಿನಿಸ್ಟಿಕ್ ಮಾಡೆಲ್ಸ್ ಅಂತ ನಾವು ಹೇಳ್ತೇವೆ. ಮತ್ತು ದ ಇನ್ವೆಂಟ್ರಿ ಮಾಡೆಲ್ಸ್ ಇನ್ ವಿಚ್ ಡಿಮ್ಯಾಂಡ್ ಈಸ್ ಅ ರ್ಯಾಂಡಮ್ ವೇರಿಯೇಬಲ್ ಮತ್ತು ಆರ್ ನೋನ್ ಆ್ಯಸ್ ಪ್ರೊಬ್ಯಾಬಿಲಿಸ್ಟಿಕ್ ಮಾಡೆಲ್ಸ್. ಅಂದರೆ ಒಂದೊಂದಲ್ಲಿ ಏನಾಗುತ್ತೆ, ನಮಗೆ ಇಷ್ಟೇ ಡಿಮ್ಯಾಂಡ್ ಬರುತ್ತಂತ ಬಿಫೋರ್ ಗೊತ್ತಿರಲ್ಲ, ಅದು ಸಡನ್ನಾಗಿ ಬರ್ಬೋದು, ರ್ಯಾಂಡಮ್ ಆಗಿ ಬರಬಹುದು. ಅವಾಗ ನಾವೇನಂತ ಹೇಳ್ತೇವೆ, ಅದಕ್ಕೆ ಪ್ರೊಬ್ಯಾಬಿಲಿಸ್ಟಿಕ್ ಮಾಡೆಲ್ಸ್ ಅಂತ ಹೇಳ್ತೇವೆ. ಇನ್ವೆಂಟ್ರಿ ಮಾಡೆಲ್ಸ್ ಮೆಂಟ್ ಫಾರ್ ಡಿಟರ್ಮಿನಿಸ್ಟಿಕ್ ಡಿಮ್ಯಾಂಡ್ ಆರ್ ಕಾಲ್ಡ್ EOQ ಮಾಡೆಲ್ಸ್. ಸೊ ಇವಾಗ ಡಿಟರ್ಮಿನಿಸ್ಟಿಕ್ ಅಂದರೆ ಯೂನಿಫಾರ್ಮ್ ಮಾಡೆಲ್ಸ್ಗೆ ನಾವು ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಹೇಳ್ತೇವೆ, EOQ ಮಾಡೆಲ್ಸ್ ಅಂತ ನಾವು ಡೆವಲಪ್ ಮಾಡ್ತೇವೆ. ಅಂದರೆ ಬಿಫೋರ್ ಅಂದರೆ ಡಿಟರ್ಮಿನಿಸ್ಟಿಕ್ ಡಿಮ್ಯಾಂಡ್ ಯಾರು ಇರುತ್ತಲ್ಲ ಅವಕ್ಕೆ EOQ ಮಾಡೆಲ್ಸ್ ಅಂತ. ಅವರ್ ಸ್ಟಡಿ ಈಸ್ ಕನ್ಫರ್ಮ್ಡ್ ಓನ್ಲಿ ಟು ಡಿಟರ್ಮಿನಿಸ್ಟಿಕ್ ಇನ್ವೆಂಟ್ರಿ ಮಾಡೆಲ್ಸ್. ಸೊ ನಾವಿವಾಗ ಏನು ಸ್ಟಡಿ ಮಾಡ್ತೀವಲ್ಲ ಅದು ಬರೀ ಡಿಟರ್ಮಿನಿಸ್ಟಿಕ್ ಇನ್ವೆಂಟ್ರಿ ಮಾಡೆಲ್ಸ್ಗೆ ಮಾತ್ರ ಸ್ಟಡಿ ಮಾಡೋದು.
Assumptions of deterministic inventory models. We consider two basic deterministic inventory models with the following assumptions. ಏನೇನೆಲ್ಲ ಅಸಂಪ್ಷನ್ಸ್ ಮಾಡ್ತಾರೆ ಇದು ಈ ಮಾಡೆಲ್ಗೆ ಏನಂತ ಹೇಳ್ತೇವೆ ನಾವು EOQ ಆರ್ ELS ಮಾಡೆಲ್ ಅಂತ ಹೇಳ್ತೇವೆ. ಫಸ್ಟ್ ನಾವು ಇಲ್ಲಿ ಏನು ಅಸಂಪ್ಷನ್ ಮಾಡ್ತೇವೆ, ಡಿಟರ್ಮಿನಿಸ್ಟಿಕ್ ಅಂದರೆ ಇವಾಗ ಫಸ್ಟ್ ಅಸಂಪ್ಷನ್ ಏನು, ಯೂನಿಫಾರ್ಮ್ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು ಯೂನಿಫಾರ್ಮ್ ಇರುತ್ತೆ, ಅಂದರೆ ಅದು ನಮಗೆ ಗೊತ್ತಿರುತ್ತೆ ಅಂತ, ಅಂದರೆ ಸಡನ್ ವೇರಿಯೇಷನ್ಸ್ ಆ ಥರ ಏನೇ ಅಂದರೆ ರ್ಯಾಂಡಮ್ ಆ ಥರ ಇರೋದಿಲ್ಲ. ಸೊ ಯೂನಿಫಾರ್ಮ್ ಇರುತ್ತೆ. ಮತ್ತು ಇನ್ಸ್ಟಂಟೇನಿಯಸ್ ಪ್ರೊಡಕ್ಷನ್, ಸೊ ಅದು ಆ ಡಿಮ್ಯಾಂಡ್ ಬಂದಾಗ ನಾವು ಅದನ್ನು ಇನ್ಸ್ಟಂಟೇನಿಯಸ್ ಆಗಿ ಅದನ್ನು ಪ್ರೊಡಕ್ಷನ್ ಮಾಡ್ಬೋದು. ಮತ್ತು ಶಾರ್ಟೇಜಸ್ ಆರ್ ನಾಟ್ ಅಲೌಡ್. ಮತ್ತು ಲೀಡ್ ಟೈಮ್ ಈಸ್ 0. ಸೊ ಲೀಡ್ ಟೈಮ್ ಅಂದ್ರೇನು, ಅದು ಏನು ಯಾವುದು ಪ್ಲೇಸಿಂಗ್ ಆ್ಯನ್ ಆರ್ಡರು ಮತ್ತು ಅದು ಅರೈವಲ್ ಆಫ್ ದ ಆರ್ಡರ್ ಗೂಡ್ ಅಟ್ ದ ಇನ್ವೆಂಟ್ರಿ ಆ ಟೈಮ್ ಏನಿರುತ್ತಲ್ಲ ಅದು ಎಷ್ಟಿರಬೇಕು, 0 ಇರಬೇಕು. ಅಂದರೆ ಅಷ್ಟು ಬೇಗನೆ ಅದು ನಮಗೆ ಫುಲ್ಫಿಲ್ ಆಗಬೇಕು ಅಂತ ರಿಕ್ವೆಸ್ಟು. EOQ or ELS model with uniform demand, instantaneous production, shortages are allowed, lead time is 0. ಸೊ ಇಲ್ಲಿ ಎರಡರಲ್ಲಿ ಏನು ಡಿಫ್ರೆನ್ಸ್, ಬರೀ ಫಸ್ಟ್ ಒಂದು ಮಾಡೆಲಲ್ಲಿ ಏನು ಮಾಡ್ತೀವಿ ನಾವು, ಶಾರ್ಟೇಜಸ್ ಅಲವ್ ಇರೋದಿಲ್ಲ. ಮತ್ತು ಇನ್ನೊಂದು ಮಾಡೆಲಲ್ಲಿ ಶಾರ್ಟೇಜಸ್ ಅಲವ್ ಮಾಡ್ತೇವೆ ನಾವು. ಡೈಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಆಫ್ ಮಾಡೆಲ್ 1. ಸೊ ನಾವು ಮಾಡೆಲ್ 1ಅನ್ನು ಯಾವ ಥರ ಡೈಗ್ರಾಮೆಟಿಕಲಾಗಿ ರೀಪ್ರೆಸೆಂಟ್ ಮಾಡ್ತೀವಿ ನೋಡಿದೆ. ಸೊ ಈಗ ಇಲ್ಲಿ ಹೆಂಗಿರುತ್ತೆ, Q1 ಅದು ಟೋಟಲ್ ಆಗಿ ನಮ್ಮ ಹತ್ರ ಇನ್ವೆಂಟ್ರಿ ಎಷ್ಟಿದೆಯೋ ಅದು ಇನ್ವೆಂಟ್ರಿ ಇರುತ್ತೆ. ಸೊ ಈ ಇನ್ವೆಂಟ್ರಿ ಏನಾಗಿರುತ್ತೆ, ಅಟ್ ದ ರೇಟ್ R ಅಂದರೆ ಡಿಮ್ಯಾಂಡ್ ರೇಟ್ ಏನಿರುತ್ತಲ್ಲ ಆ ರೇಟಲ್ಲಿ ಇದು ಕಡಿಮೆ ಆಗ್ತಾ 0 ಆಗಿಬಿಡುತ್ತೆ. ಯಾವಾಗ, ಇನ್ ದ ಟೈಮ್ ಇಂಟರ್ವಲ್ T. ಅಂದರೆ ಇವಾಗ ನಮ್ಮ ಹತ್ರ ಹೆಂಗಿದೆ, 10,000 ಐಟಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ರೇಟ್ ಏನಿದೆ 10% ಅಂತ ಇಟ್ಕೊಳ್ಳಿ. ಸೊ ಅದು ಒಂದು 2 ತಿಂಗಳಿಗೆ 10,000 ಯೂನಿಟ್ಸ್ ಎಲ್ಲ ಇದ್ದಿದ್ದು ಇವಾಗ 0 ಆಗಿಬಿಡುತ್ತೆ. ಸೊ ಯಾಕಂದರೆ ಆ 2 ತಿಂಗಳ ಟೈಮಲ್ಲಿ ಅದು 0 ಆಗಿಬಿಡುತ್ತೆ. ಮತ್ತು 2 ತಿಂಗಳಿಗೆ ಯಾವಾಗ ಖಾಲಿ ಆಗುತ್ತಲ್ಲ ನಮ್ಮ ಸ್ಟಾಕ್, ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಆವಾಗಲೇ ರಿಪ್ಲೆನಿಶ್ ಮಾಡಿಬಿಡ್ತೀವಿ. ಅಂದರೆ ವಿತೌಟ್ ಎನಿ ಡಿಲೇ ನಾವು ಆವಾಗಲೇ ಸ್ಟಾಕನ್ನು ರೀಫಿಲ್ ಮಾಡಿಬಿಡ್ತೇವೆ. ಇಲ್ಲಿ ನೋಡಿ, ಹಿಯರ್ ದ ಇನಿಷಿಯಲ್ ಇನ್ವೆಂಟ್ರಿ ಲೆವೆಲ್ ಆಫ್ ಇನ್ವೆಂಟ್ರಿ Q ರೆಡ್ಯೂಸಸ್ ಟು 0 ಇನ್ ದ ಟೈಮ್ T ಅಟ್ ದ ರೇಟ್ R. ಸೊ ಅದು Q ಏನಿತ್ತಲ್ಲ, ಇನ್ವೆಂಟ್ರಿದು ಟೋಟಲ್ ಸೈಜ್ Q ಇತ್ತು, ಅದು 0 ಆಗುತ್ತೆ ಇನ್ ದ ಟೈಮ್ ಇಂಟರ್ವಲ್ T ಅಂತ, ಅಟ್ ದ ರೇಟ್ ಆಫ್ R. ಸೊ ಆಫ್ಟರ್ ದ ಟೈಮ್ T ದ ಇನ್ವೆಂಟ್ರಿ ಈಸ್ ಇಮಿಡಿಯೇಟ್ಲಿ ರಿಪ್ಲೆನಿಶ್ಡ್ ಬೈ Q ಯೂನಿಟ್ಸ್. ಸೊ ಅದು ಖಾಲಿ 0 ಆದ ತಕ್ಷಣವೇ ಏನು ಮಾಡ್ತೀವಿ, ನಾವು ಅದನ್ನು Q ಯೂನಿಟ್ಸಿಂದ ರಿಪ್ಲೆನಿಶ್ ಮಾಡ್ತೀವಿ. ಆ್ಯಂಡ್ ದಸ್ ದ ಸೈಕಲ್ ಕಂಟಿನ್ಯೂಸ್. ಇದೇ ಥರ ಈ ಸೈಕಲ್ ಕಂಟಿನ್ಯೂ ಆಗುತ್ತೆ, ಖಾಲಿ ಆಗುತ್ತೆ ಮತ್ತು ಇಮ್ಮಿಡಿಯೇಟ್ಲಿ ನಾವು ಅದನ್ನು ರಿಪ್ಲೆನಿಶ್ ಇಟ್ ವಿತ್ Q ಯೂನಿಟ್ಸ್. ಸೊ ಇದು ಒಂದೇ ಮಾಡೆಲಲ್ಲಿ ಬರುತ್ತೆ, ಬಿಕಾಸ್ ಇಲ್ಲಿ ಶಾರ್ಟೇಜಸ್ ಆರ್ ನಾಟ್ ಅಲೌಡ್ ಅಂತ. ಬಟ್ ಇದು ಸೆಕೆಂಡ್ ಮಾಡೆಲಲ್ಲಿ ಏನಾಗುತ್ತೆ, ಶಾರ್ಟೇಜಸ್ ಆರ್ ಅಲೌಡ್. ಸೊ ಅದನ್ನೇ ಅವರಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕೂಡ ನಮ್ಗೆ ಏನಂತ ತೊಗೊಳ್ತೇವೆ ನಾವಿಲ್ಲಿ, ಇವಾಗ Q ಯೂನಿಟ್ಸ್ ಇತ್ತಂತ ಅಂದ್ಕೊಂಡ್ರೂ ಕೂಡ ನಾವು ಅದು 0 ಆದ ತಕ್ಷಣ ಇಲ್ಲಿ ಇಮಿಡಿಯೇಟಾಗಿ ಫುಲ್ಫಿಲ್ ಮಾಡಲ್ಲ. ಇಲ್ಲಿ ನಮ್ಗೆ ಏನು ಬೀಳುತ್ತೆ, ಶಾರ್ಟೇಜ್ ಬೀಳುತ್ತೆ. ಅಂದರೆ Q ಮೈನಸ್ ಎಸ್ ಅಮೌಂಟ್ಸ್ ಏನು ಬರುತ್ತೆ, Q ಮೈನಸ್ ಎಸ್ ಐಟಮ್ಸ್ ಏನು ಬರುತ್ತೆ, ನಮಗಿಲ್ಲಿ ಶಾರ್ಟೇಜ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ಏನಂತ ಹೇಳ್ತೇವೆ ಇಲ್ಲಿ ನಾವು, ಹಿಯರ್ ಅಟ್ ದ ಟೈಮ್ ಆಫ್ ರಿಪ್ಲೆನಿಶ್ಮೆಂಟ್ ದೇರ್ ವುಡ್ ಬಿ ಅ ಶಾರ್ಟೇಜ್ ಆಫ್ Q ಮೈನಸ್ ಎಸ್ ಯೂನಿಟ್ಸ್. ಸೊ ಟೋಟಲ್ ನಮಗೆ Q ಮೈನಸ್ ಎಸ್ ಯೂನಿಟ್ಸ್ದು ಶಾರ್ಟೇಜ್ ಬೀಳುತ್ತೆ, ಬಿಕಾಸ್ ಅದು ಇಮಿಡಿಯೇಟಾಗಿ ಫುಲ್ಫಿಲ್ ಆಗೋದಿಲ್ಲ. ಸೊ ದ ಲೆವೆಲ್ ಆಫ್ ಇನ್ವೆಂಟ್ರಿ ವುಡ್ ಬಿ ಎಸ್. ದಸ್ ಲೆವೆಲ್ ರೆಡ್ಯೂಸಸ್ ಟು ಟೈಮ್ಸ್. So this level reduces to 0 in time T1 and the shortage of Q minus S units will be fulfilled by the time of the next replenishment. ಸೊ ಇದು ಟೈಮ್ T1 ಅನ್ನೋಷ್ಟೊತ್ತಿಗೆ ಆ ಎಸ್ ಲೆವೆಲ್ ಏನಾಗುತ್ತೆ, 0ಗೆ ರೆಡ್ಯೂಸ್ ಆಗುತ್ತೆ. ಮತ್ತು ಇದು Q ಮೈನಸ್ ಎಸ್ ಯೂನಿಟ್ಸ್ದು ಏನು ಶಾರ್ಟೇಜ್ ಇರುತ್ತಲ್ಲ ನಮಗೆ, ಅದು ನೆಕ್ಸ್ಟ್ ರಿಪ್ಲೆನಿಶ್ಮೆಂಟ್ ಟೈಮಲ್ಲಿ ಫುಲ್ಫಿಲ್ ಆಗುತ್ತೆ. ಸೊ ಇದೇ ಥರ ಈ ಸೈಕಲ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೈಮ್ ಗ್ಯಾಪ್ ಇದೆ ಬಿಫೋರ್ ದ ರಿಪ್ಲೆನಿಶ್ಮೆಂಟ್. ಸೊ ನಮಗಲ್ಲಿ ಶಾರ್ಟೇಜಸ್ ಆರ್ ಅಲೌಡ್ ಇದೆ ಇಲ್ಲಿ. ಸೊ ಇಲ್ಲಿ ನಮಗೆ ಬೇರೆ ಮಾಡೆಲ್ಗೆ ಬೇರೆ ಪ್ರಾಬ್ಲಮ್ಸ್ ಇದೆ, ಬಿಕಾಸ್ ಫಸ್ಟ್ ಟೈಪ್ ಆಫ್ ಮಾಡೆಲಲ್ಲಿ ನಮಗೆ ಶಾರ್ಟೇಜಸ್ ಆರ್ ನಾಟ್ ಅಲೌಡ್, ಬಟ್ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮಲ್ಲಿ ಶಾರ್ಟೇಜಸ್ ಆರ್ ಅಲೌಡ್ ಇರುತ್ತೆ. ಸೊ ಇಲ್ಲಿ ಫಾರ್ಮುಲಾಸ್ ನೋಡಿ, EOQ ಆರ್ ELS ಫಾರ್ ಮಾಡೆಲ್ 1ಗೆ Q0 ಏನು ಬರುತ್ತೆ ಇಲ್ಲಿ, ಏನು Q0 ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2C3 ಆರ್ ಡಿವೈಡೆಡ್ ಬೈ C1 ಅಂತ. ನಿಮಗೆ C1 C2 C3 ಅವೆಲ್ಲ ಗೊತ್ತಿದೆಯಲ್ಲ, ಸೊ ಆ ಥರ. ಮತ್ತು ಮಾಡೆಲ್ 2ನಲ್ಲಿ Q0 ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ 2C3 ಆರ್ ಡಿವೈಡೆಡ್ ಬೈ C1 ಇಂಟು ಸ್ಕ್ವೇರ್ ರೂಟ್ ಆಫ್ C1 ಪ್ಲಸ್ C2 ಡಿವೈಡೆಡ್ ಬೈ C2. ಸೊ ನೀವು ಫಾರ್ಮುಲಾಸ್ ಎಲ್ಲನೂ ನೆನಪಿಟ್ಕೊಳ್ಬೇಕಾಗತ್ತೆ. ಮತ್ತು ರೀಆರ್ಡರ್ ಟೈಮ್. ಸೊ ಟೈಮಿಗೆ ಏನಂತ ಹೇಳ್ತೇವೆ ನಾವು, T0 ಈಸ್ ಈಕ್ವಲ್ಸ್ ಟು Q0 ಡಿವೈಡೆಡ್ ಬೈ R ಅಂತ.
ಸೊ ಆರ್ ಅಂದರೆ ಡಿಮ್ಯಾಂಡ್ ರೇಟ್ ಅಲ್ವಾ, ಆ ಥರ. ಮತ್ತು ಎರಡರಲ್ಲಿ ಕೂಡ ಸೇಮ್ ಇದಿರುತ್ತೆ. ಮತ್ತು ಫ್ರೀಕ್ವೆನ್ಸಿ ಆಫ್ ರೀಪ್ಲೆನಿಶ್ಮೆಂಟ್ ಅಂದರೆ ನಾವು ಎಷ್ಟು ಸಲ ನಾವು ಅದನ್ನು ರೀಪ್ಲೆನಿಶ್ ಮಾಡಬೇಕನ್ನೋದು. ಸೊ ಫ್ರೀಕ್ವೆನ್ಸಿ ಅಂತಂದರೆ ಏನಾಗುತ್ತೆ, 1/ಟೈಮ್ ಆಗುತ್ತಲ್ವ. ಸೊ 1/T0 ಆಗುತ್ತೆ. ಸೊ 1/T0 ಅಂದರೆ ಅದು ಏನು ಬರುತ್ತೆ, T0 ಅಂದರೆ Q0/R ಇದೆ. ಸೊ 1/T0 ಅಂದರೆ ಅದ್ರ ಉಲ್ಟಾ ಅಂದರೆ R/Q0 ಅಂತ. ಮಿನಿಮಮ್ ಎವ್ರೇಜ್ ಕಾಸ್ಟ್, ಸೊ ಸಿ ಆಫ್ Q0. ಸೊ ಸಿ ಆಫ್ Q0 ಏನು ಬರುತ್ತೆ, √2C1C3R ಅಂತ. ಅದೇ ಮಾಡಲ್ 2ನಲ್ಲಿ ಏನು ಬರುತ್ತೆ, √2C1C3R ಪ್ಲಸ್ R ಇಂಟು √C2/C1 ಪ್ಲಸ್ C2 ಅಂತ. ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ ಏನಿರುತ್ತೆ, Q0 ಇರುತ್ತಲ್ವ ಈ ಮಾಡಲಲ್ಲಿ, ಫಸ್ಟ್ ಮಾಡಲಲ್ಲಿ. ಬಟ್ ಸೆಕೆಂಡ್ ಮಾಡಲಲ್ಲಿ ಏನಿರುತ್ತೆ, S0 ಇರುತ್ತೆ. ಸೊ S0 ಅಂದರೆ C2Q0/C1 ಪ್ಲಸ್ C2. ಮತ್ತು ಮ್ಯಾಕ್ಸಿಮಮ್ ಸ್ಟೋರೇಜ್ ಲೆವೆಲ್ ಏನಿರುತ್ತೆ, ಒಂದರಲ್ಲಿ ಇಲ್ಲ, ಎರಡನೇದರಲ್ಲಿ Q0 ಮೈನಸ್ S0 ಅಂತ. ಬಿಕಾಸ್ ನಾವಿಲ್ಲಿ ಸ್ಟೋರೇಜ್ ಅಂತ ಕನ್ಸಿಡರ್ನೇ ಮಾಡೋದಿಲ್ಲ. ಬಿಕಾಸ್ ಆ್ಯಸ್ ಆ್ಯಂಡ್ ಸ್ಟಾಕ್ ಯಾವಾಗ ಖಾಲಿ ಆಗುತ್ತೆ ಆವಾಗಲೇ ನಾವು ಅದನ್ನು ಫುಲ್ಫಿಲ್ ಮಾಡಿಬಿಡ್ತೇವೆ. Note, if the carrying cost is expressed as a percentage of the purchase cost, then C1 is equals to P into I. ಸೊ ಇವಾಗ ಸಪೋಸ್ ನಮಗೆ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಕ್ಯಾರಿಂಗ್ ಕಾಸ್ಟ್ನ ನಾವು ಇನ್ ಟೈಪ್ ಆಫ್ ಅದೇನಾದರೂ ನಾವು ಪರ್ಸೆಂಟೇಜಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಆಫ್ ದ ಪರ್ಚೇಸ್ ಕಾಸ್ಟ್ ಅಂತ, ಅದನ್ನ ನಾವು P into I ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ. ನಾವೀಗ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಪ್ರಾಬ್ಲಮ್ಸ್ ನೋಡಿ. ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಟು ಸಪ್ಲೈ 12,000 ಯೂನಿಟ್ಸ್ ಆಫ್ ಅ ಪ್ರಾಡಕ್ಟ್ ಪರ್ ಇಯರ್ ಟು ಅ ಕಸ್ಟಮರ್. ನಿಮಗೆ ಏನೇನು ಗೊತ್ತಾಗ್ಬಿಡುತ್ತಲ್ಲ ಅದನ್ನೆಲ್ಲ ಗಿವನ್ನಲ್ಲಿ ಬರ್ಕೊಳ್ತಾ ಹೋಗಿಬಿಡಿ. ಇವಾಗ ನೋಡಿ, ಮ್ಯಾನುಫ್ಯಾಕ್ಚರರ್ 12,000 ಯೂನಿಟ್ಸನ್ನು ಅವನು ಏನು ಸಪ್ಲೈ ಮಾಡಬೇಕಾಗಿರುತ್ತೆ. ಹಿ ಹ್ಯಾಸ್ ಟು ಸಪ್ಲೈ 12,000 ಯೂನಿಟ್ಸ್. ಸೊ ಅದು ಹಂಗಂದ್ರೆ ಏನು, ಸಪ್ಲೈ ಅಷ್ಟು ಮಾಡಬೇಕು ಅಂದರೆ ಅವನಿಗೆ ಆರ್ಡರ್ಸ್ ಅಷ್ಟು ಬಂದಿದೆ ಅಂತ ಅಂದರೆ ಆರ್ ಬರುತ್ತೆ. ಸೊ ಆರ್ ಅಂತಂದರೆ ಎಷ್ಟಾಗುತ್ತೆ, 12,000 ಯೂನಿಟ್ಸ್ ಪರ್ ಇಯರ್. ನಿಮಗೆ ಆ ನೊಟೇಷನ್ಸ್ ಎಲ್ಲ ನೆನಪಿದೆ, ಬೇಕಾದರೆ ನಾನು ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ. ಸೊ ಇನ್ನೊಂದು ಸಲ ನೀವು ನೊಟೇಷನ್ಸನ್ನು ನೋಡ್ಕೊಳ್ಳಿ. ಸೊ ಇಲ್ಲಿದೆ ನೋಡಿ, Q ಅಂತಂದರೆ ಟೋಟಲ್ ಲಾಟ್ ಸೈಜ್ ಅದು. C1 ಅಂತಂದರೆ ಹೋಲ್ಡಿಂಗ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳ್ತೇವೆ. C2 ಅಂತಂದರೆ ಶಾರ್ಟೇಜ್ ಕಾಸ್ಟು. C3 ಅಂತಂದ್ರೇನು, ಸೆಟಪ್ ಕಾಸ್ಟು. ಅಂದರೆ ಬಿಫೋರ್ ಪ್ರೊಡಕ್ಷನ್ ಆಗೋಕ್ಕಿಂತ ಮುಂಚೆಗೆ ನಾವು ಏನೇನೆಲ್ಲ ಸೆಟಪ್ ಅಂದರೆ ಮಷಿನ್ಸ್ ಎಲ್ಲ ತರ್ತೀವಲ್ಲ, ಅದು ಸೆಟಪ್ ಮಾಡಲಿಕ್ಕೆ ಅದು ಸೆಟಪ್ ಕಾಸ್ಟ್ ಬರುತ್ತೆ. R ಅಂದರೆ ಡಿಮ್ಯಾಂಡ್ ರೇಟ್, ಅಂದರೆ ನಮಗೆ ಡಿಮ್ಯಾಂಡ್ ಎಷ್ಟು ಬಂದಿದೆಯಲ್ಲ ಅದು R ಆಗುತ್ತೆ. T ಅಂತಂದರೆ 2 ಸಕ್ಸಸ್ಸಿವ್ ರಿಪ್ಲೆನಿಶ್ಮೆಂಟ್ ಮಾಡೋ ಮಿಡಲ್ ನಮ್ಮ ಟೈಮ್ ಇಂಟ್ರೋಲ್ ಏನಿರುತ್ತಲ್ಲ ಅದು T. ಮತ್ತು N ಅಂದರೆ ನಾವು ಎಷ್ಟು ಸಲ ರಿಪ್ಲೆನಿಶ್ಮೆಂಟ್ ಮಾಡ್ತೀವಿ ಪರ್ ಇಯರಲ್ಲಿ, ಅದು N. ಮತ್ತು ಎವರೇಜ್ ಟೋಟಲ್ ಕಾಸ್ಟ್ಗೆ C ಆಫ್ Q ಅಂತ ಹೇಳ್ತೇವೆ. I ಅಂತಂದರೆ ಕ್ಯಾರಿಯಿಂಗ್ ಕಾಸ್ಟ್ ಪರ್ ರುಪಿ. 1 ರುಪಿಗೆ ನಾವಿಲ್ಲಿ 1 ರುಪಿನಲ್ಲಿ ಎಷ್ಟು ನಾವು ತೆಗೆದಿಡ್ತೀವಿ ಫಾರ್ ದ ಕ್ಯಾರಿಯಿಂಗ್ ಕಾಸ್ಟ್, ಅದನ್ನ I ಅಂತ ಹೇಳ್ತೇವೆ. ಮತ್ತು P ಅಂತಂದರೆ ಪರ್ಚೇಸ್ ಕಾಸ್ಟ್ ಅಂತ. ಸೊ ಇವಾಗ ಪ್ರಾಬ್ಲಮ್ಸ್ ನೋಡೋಣ. So a manufacturer has to supply 12,000 units of a product per year to a customer. ಸೊ ಅವನು 1 ಇಯರ್ಗೆ 12,000 ಯೂನಿಟ್ಸ್ನ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಡಿಮ್ಯಾಂಡ್ ಆಯ್ತಲ್ವಾ ಇದು. ಸೊ ಡಿಮ್ಯಾಂಡ್ ರೇಟ್ ಅಂದರೆ ಆರ್ ಏನು ಬರುತ್ತೆ ಇವಾಗ 12,000 ಯೂನಿಟ್ಸ್ ಪರ್ ಇಯರ್ ಅಂತ. ಸೊ ಇವಾಗ ನಮಗೆ ಏನು ಮಾಡ್ತೀವಿ, ದ ಇನ್ವೆಂಟ್ರಿ ಹೋಲ್ಡಿಂಗ್ ಕಾಸ್ಟ್ ಈಸ್ ₹0.20 ಪರ್ ಯೂನಿಟ್ ಪರ್ ಮಂತ್. ಸೊ ಈಗ ಹೋಲ್ಡಿಂಗ್ ಕಾಸ್ಟ್ ಅಂತಂದರೆ ಏನದು, ಮೇಂಟೆನೆನ್ಸ್ ಕಾಸ್ಟ್ ಅಲ್ವಾ. ಸೊ ಹೋಲ್ಡಿಂಗ್ ಕಾಸ್ಟ್ ಅಂತಂದರೆ ಎಷ್ಟು ಬರುತ್ತೆ, ಅದಕ್ಕೆ ನಾವು ಏನಂತ ರಿಪ್ರೆಸೆಂಟ್ ಮಾಡ್ತೀವಿ, C1 ಅಂತ. ಸೊ C1 ಏನಾಗುತ್ತೆ, 0.20 ಪರ್ ಯೂನಿಟ್ ಪರ್ ಮಂತ್. ಇಲ್ಲಿ ಪರ್ ಮಂತ್ಗೆ ಕೊಟ್ಟಿದ್ದಾರೆ, ನೀವು ಚೆನ್ನಾಗಿ ಕರೆಕ್ಟ್ ನೋಡ್ಕೊಳ್ಳಿ. ಬಿಕಾಸ್ ನಮಗಿಲ್ಲಿ ಡಿಮ್ಯಾಂಡ್ ರೇಟ್ ಏನಿದೆ ಪರ್ ಇಯರ್ಗೆ 12,000 ಯೂನಿಟ್ಸ್ ಅಂತ ಇದೆ. ಬಟ್ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಹೋಲ್ಡಿಂಗ್ ಕಾಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ, ಪರ್ ಮಂತ್ಗೆ ಕೊಟ್ಟಿದ್ದಾರೆ. ನೀವು ಎಲ್ಲವನ್ನು ಕೂಡ ಒಂದೇ ರೀತಿ ತೊಗೊಳ್ಬೇಕಂದ್ರೆ ಪರ್ ಮಂತಿಗಾದರೂ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲ ಪರ್ ಇಯರ್ಗಾದರೂ ಕನ್ವರ್ಟ್ ಮಾಡ್ಕೊಳ್ಬೇಕು. ಮತ್ತು ದ ಸೆಟಪ್ ಕಾಸ್ಟ್ ಪರ್ ರನ್ ಈಸ್ ₹350. ಸೊ ಒಂದು ಸಲ ನಾವು ರನ್ ಮಾಡಿದಾಗ ಸೆಟಪ್ ಕಾಸ್ಟ್ ಎಷ್ಟು ಬರುತ್ತೆ, ₹350 ಅಂತ. ಸೊ ಡಿಟರ್ಮಿನ್ ದ ಆಪ್ಟಿಮಮ್ ಲಾಟ್ ಸೈಜ್, ರೀಆರ್ಡರ್ ಟೈಮ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್ ಆ್ಯಂಡ್ ದ ಮಿನಿಮಮ್ ಎವ್ರೇಜ್ ಕಾಸ್ಟ್. ಸೊ ಇವಾಗ ನಮಗೆ ಆರ್ ಏನಿದೆ ಪರ್ ಇಯರ್ಗೆ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಮಂತ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಮಗೆ ಏನಿದು ಹೋಲ್ಡಿಂಗ್ ಕಾಸ್ಟ್ ಏನಿದೆಯಲ್ಲ ಪರ್ ಮಂತ್ಗೆ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಇದನ್ನು ಆರನ್ನು ಪರ್ ಮಂತ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಪರ್ ಇಯರ್ಗೆ 12,000 ಯೂನಿಟ್ಸ್. ಸೊ 1 ಮಂತಿಗೆ ಎಷ್ಟು ಮಾಡ್ತೀವಿ, 1 ಇಯರ್ ಅಂತಂದರೆ 12 ಮಂತ್ಸ್ ಅಲ್ವಾ. ಸೊ 12,000 ಯೂನಿಟ್ಸ್ ಡಿವೈಡೆಡ್ ಬೈ ಪರ್ ಮಂತಿಗೆ ಅಂದರೆ ಡಿವೈಡೆಡ್ ಬೈ 12 ಮಾಡಿದ್ರೆ 1000 ಯೂನಿಟ್ಸ್ ಪರ್ ಮಂತ್. ಸೊ 1 ಮಂತ್ಗೆ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತೇವೆ. ಅದೇ ಥರ 12 ಮಂತ್ಸಿಗೆ 12,000 ಯೂನಿಟ್ಸ್ ಅಂದರೆ 1 ಇಯರ್ಗೆ 12,000 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂತ.
ಸೊ ನಿಮಗೆ ಆರ್ ಸಿಕ್ತು, C3 ಸಿಕ್ತು, C1 ಸಿಕ್ತು. ಸೊ ನಮಗೇನು ಫಸ್ಟ್ ಕೇಳಿದ್ದಾರೆ ಆಪ್ಟಿಮಮ್ ಲಾಟ್ ಸೈಜ್ಗೆ ನಾವು ಏನಂತ ರಿಪ್ರೆಸೆಂಟ್ ಮಾಡ್ತೀವಿ Q0 ಅಂತ. ಸೊ ಈಗ Q0 ಏನಿದೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಶಾರ್ಟೇಜಸ್ ಏನಿದೆ ಅಲವ್ ಇಲ್ಲ ಅಲ್ವಾ. ಸೊ ಇಲ್ಲೆಲ್ಲಿ ಶಾರ್ಟೇಜಸ್ ಅಲವ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ, ಇದು ಫಸ್ಟ್ ಮಾಡಲ್ ಆಗುತ್ತೆ. ಮತ್ತು Q0 ವ್ಯಾಲ್ಯೂ ಏನಾಗುತ್ತೆ √2C3R ಡಿವೈಡೆಡ್ ಬೈ C1. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ಅದನ್ನ ರೌಂಡ್ ಆಫ್ ಮಾಡಿ ಇಟ್ಬಿಡಿ. ಅಂದರೆ ಯಾವಾಗಲೂ ಬಿಕಾಸ್ ಲಾಟ್ ಸೈಜ್ ಯಾವಾಗಲೂ ಪಾಯಿಂಟ್ಸಲ್ಲಿ ಇರೋಕ್ಕಾಗಲ್ಲ, ಕಂಪ್ಲೀಟ್ ಇರಬೇಕದು. ಸೊ 1870 ಯೂನಿಟ್ಸ್ ಬರುತ್ತೆ. ಮತ್ತು ರೀಆರ್ಡರ್ ಟೈಮ್. ಸೊ ರೀಆರ್ಡರ್ ಟೈಮ್ ಏನು ಬರುತ್ತೆ Q0 ಡಿವೈಡೆಡ್ ಬೈ R. ಸೊ ಮಾಡಿದರೆ 1.871. ಸೊ ಅಂದರೆ ಮತ್ತೆ ನಾವು ಆರ್ಡರ್ ಮಾಡಲಿಕ್ಕೆ ನಮಗೆ ಎಷ್ಟು ಟೈಮ್ ಇದೆ ಅದು N0 ಅಂದರೆ ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್. ಮತ್ತು ನಾವು ಏನಿದು ಹೆಂಗೆ ರಿಪ್ಲೆನಿಶ್ ಮಾಡ್ತಾ ಇರಬೇಕು ಅಂತ. ಸೊ ಅಂದರೆ ಅದನ್ನೇ ಮಾಡ್ತೀವಿ 1/T0 ಅಂತ ಮಾಡ್ತೀವಿ. ಸೊ ಅಂದರೆ ಅದೆಷ್ಟು ಬರ್ತದೆ 0.5344 ಆರ್ಡರ್ಸ್ ಪರ್ ಮಂತ್. ಅಂದರೆ ಪರ್ ಮಂತ್ಗೆ ನಾವು ಇಷ್ಟು ಆರ್ಡರ್ಸನ್ನು ಮತ್ತೆ ರಿಪ್ಲೆನಿಶ್ ಮಾಡ್ತಾ ಇರಬೇಕು ಅಂತ. ಮತ್ತೇನು ಕೇಳಿದರೆ ಮಿನಿಮಮ್ ಎವ್ರೇಜ್ ಕಾಸ್ಟ್ ಕೇಳಿದ್ದಾರೆ. ಸೊ C ಆಫ್ Q0 ಅಂದರೆ 2C1C3 √2C1C3R. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಏನು ಬಂತು ಅದು. ಇದೆಲ್ಲ ಪರ್ ಮಂತ್ಗೆ ಇರುತ್ತೆ. A particular item has a demand of 9,000 units per year. The cost of one procurement is ₹100 and the holding cost per unit is 2.40 per year. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲನೂ ಪರ್ ಇಯರ್ಗೆ ಏನು ಕೊಟ್ಟಿದ್ದಾರೆ. ಸೊ ನೀವು ಡಿರೆಕ್ಟ್ಲಿ ಬರ್ಕೋಬೋದು. ಇಲ್ಲಿ ದ ರಿಪ್ಲೆನಿಶ್ಮೆಂಟ್ ಈಸ್ ಇನ್ಸ್ಟಂಟೇನಿಯಸ್. ಇಲ್ಲಿ ನೋಡಿ ನಿಮಗೆ ಇಂಡೈರೆಕ್ಟಾಗಿ ಕ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ಲಿನೇ ಕೊಟ್ಟಿದ್ದಾರೆ. ಬಿಕಾಸ್ ಅವ್ರು ಹೇಳಲೇ ಬಿಟ್ಟಿದ್ದಾರೆ ನೋ ಶಾರ್ಟೇಜಸ್ ಆರ್ ಅಲೌಡ್. ಸೊ ನೋ ಶಾರ್ಟೇಜಸ್ ಆರ್ ಅಲೌಡ್ ಅಂತಂದರೆ ಇದು ಆಬ್ವಿಯಸ್ಲಿ ಮಾಡಲ್ 1 ಆಗುತ್ತೆ. ಮತ್ತು ಇಲ್ಲಿ ರಿಪ್ಲೆನಿಶ್ಮೆಂಟ್ ಇನ್ಸ್ಟಂಟೇನಿಯಸ್ ಇದೆ ಅಂದರೆ ಮುಗಿದ ತಕ್ಷಣ ಮತ್ತೆ ರಿಪ್ಲೆನಿಶ್ ಮಾಡ್ತಾರೆ ಇಲ್ಲಿ. ಸೊ ನಮಗಿಲ್ಲಿ ಏನೇನು ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಕೊಟ್ಟಿದ್ದಾರಲ್ವ, ಡಿಮ್ಯಾಂಡ್ ಆಫ್ 9,000 ಯೂನಿಟ್ಸ್ ಪರ್ ಇಯರ್. ಸೊ ಆರ್ ಏನಾಗುತ್ತೆ, ಡಿಮ್ಯಾಂಡ್ ರೇಟು 9,000 ಯೂನಿಟ್ಸ್ ಪರ್ ಇಯರ್ ಆಗುತ್ತೆ. ಮತ್ತು ಕಾಸ್ಟ್ ಆಫ್ ಪ್ರೊಕ್ಯೂರ್ಮೆಂಟ್. ಸೊ ಪ್ರೊಕ್ಯೂರ್ಮೆಂಟ್ ಅಥವಾ ಸೆಟಪ್ ಕಾಸ್ಟ್ ಎಲ್ಲವೂ ಕೂಡ ಒಂದೇ. ಸೊ C3 ಏನಾಗುತ್ತೆ ₹100 ಆಗುತ್ತೆ. ಮತ್ತು ಇಲ್ಲಿ ಏನದು ಹೋಲ್ಡಿಂಗ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ C1 ಕೊಟ್ಟಿದ್ದಾರೆ, ಏನದು 2.40 ಪರ್ ಇಯರ್ನೇ ಕೊಟ್ಟಿದ್ದಾರೆ. ಸೊ ಅಷ್ಟೇ ಬರ್ಕೊಳ್ಳೋದು. ಸೊ ನಾವೇನು ಕಂಡುಹಿಡಬೇಕು ಇವಾಗ, ಎಕನಾಮಿಕ್ ಲಾಟ್ ಸೈಜು ಮತ್ತು ನಂಬರ್ ಆಫ್ ಆರ್ಡರ್ ಪರ್ ಇಯರು ಮತ್ತು ಟೈಮ್ ಬಿಟ್ವೀನ್ ದ ಆರ್ಡರ್ಸ್, ದ ಟೋಟಲ್ ಕಾಸ್ಟ್ ಪರ್ ಇಯರ್. ಸೊ Q0 ಅಂದರೆ √2C3R ಡಿವೈಡೆಡ್ ಬೈ C1 ಮಾಡಿದರೆ 866 ಯೂನಿಟ್ಸ್ ಆಗುತ್ತೆ. ಅಂದರೆ ಲಾಟಲ್ಲಿ ನಮಗೆ ಎಷ್ಟಿದೆ ಟೋಟಲ್ 866 ಯೂನಿಟ್ಸ್ ಇದೆ. ಆಮೇಲೆ ಏನು ಕೇಳಿದ್ದಾರೆ, ದ ನಂಬರ್ ಆಫ್ ಆರ್ಡರ್ ಪರ್ ಇಯರ್. ಸೊ ನಂಬರ್ ಆಫ್ ಆರ್ಡರ್ ಅಂತಂದರೆ ಏನು ಬರುತ್ತೆ Q0 ಡಿವೈಡೆಡ್ ಬೈ R ಅಂತ ಮಾಡ್ಕೊಳ್ಳಿ, 0.0962 ಅಂತ. ಮತ್ತು ಫ್ರೀಕ್ವೆನ್ಸಿ. ಸೊ ಈಗ ದ ಟೈಮ್ ಬಿಟ್ವೀನ್ ದ ಆರ್ಡರ್ಸ್. ಇಲ್ಲಿ ಇದು ಮಾಡಿದ್ದಾರೆ, ದ ನಂಬರ್ ಆಫ್ ಆರ್ಡರ್ಸ್ ಪರ್ ಇಯರ್ ಅಂತ ಅಂದರೆ ಇಲ್ಲಿ N0 ಬರುತ್ತೆ. ಸೊ N0 ಅಂದರೆ 1/T0. ಸೊ ಅದೆಷ್ಟು ಬರುತ್ತೆ 10.395 ಆರ್ಡರ್ಸ್ ಪರ್ ಇಯರ್ ಆಗುತ್ತೆ. ಮತ್ತು ಎವ್ರೇಜ್ ಆ್ಯನ್ಯುವಲ್ ಕಾಸ್ಟ್ ಕೇಳಿದ್ದಾರೆ. ಸೊ ಅದು C ಆಫ್ Q0 ಅಂದರೆ √2C1C3R ಅಂತ. ಸೊ ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟ್ ಕೂಡ ಎಲ್ಲವೂ ಹಾಗೇನೆ. ಇಲ್ಲಿ ನೋಡಿ ಒಂಚೂರು ಡಿಫ್ರೆಂಟ್ ಇದೆ. A stockist has to supply 300 units of a product every month to his customer. ಸೊ ಇಲ್ಲಿ ಏನದು ಎವ್ರಿ ಮಂತ್ ಅವ್ನು 300 ಯೂನಿಟ್ಸನ್ನು ಸಪ್ಲೈ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ ವ್ಯಾಲ್ಯೂಸ್ ಎಲ್ಲ ಹೆಂಗಿದೆ ಪರ್ ಇಯರ್ಗೆ ಇದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಇದನ್ನು ಇಯರಿಗೆ ಕನ್ವರ್ಟ್ ಮಾಡಿ. ಎವ್ರಿ ಮಂತು 300 ಯೂನಿಟ್ಸ್ ಸಪ್ಲೈ ಮಾಡಬೇಕಂದ್ರೆ 1 ಇಯರ್ಗೆ ಅವನು ಎಷ್ಟು ಸಪ್ಲೈ ಮಾಡಬೇಕಾಗುತ್ತೆ 300 × 12. ಸೊ ಅದು 3,600 ಯೂನಿಟ್ಸ್ ಪರ್ ಇಯರ್ ಅವ್ನು ಸಪ್ಲೈ ಮಾಡಬೇಕಾಗತ್ತೆ. ಸೊ ಅದು ಡಿಮ್ಯಾಂಡ್ ರೇಟ್ ಆಗುತ್ತೆ. He gets the product at ₹50 per unit from the manufacturer. ಸೊ ಅವನು ಏನು ₹50ಗೆ ಅವನು ತೊಗೊಳ್ತಾನೆ. ಅಂದರೆ ಇದು ಏನಾಗುತ್ತೆ, ಇದು ಪರ್ಚೇಸಿಂಗ್ ಕಾಸ್ಟ್ ಬರುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿರ್ಬೋದು ಅಥವಾ ಪರ್ಚೇಸಿಂಗ್ ಕಾಸ್ಟ್ ಆಗಿರ್ಬೋದು. ಅದು ಏನಂತ ಹೇಳಿದೆ P ಅಂತ ಹೇಳ್ತೀವಿ. ಅದು ₹50 ಆಗುತ್ತೆ. ಮತ್ತು ದ ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟ್ರಿ ಈಸ್ 12%. ಸೊ ಆವಾಗಲೇ ಹೇಳಿದ್ರಲ್ಲ, ಅವ್ರು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಸ್ ಕೊಟ್ಟಿದ್ರೆ ನೀವು ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ದಾರೆ ಅವರು, I × P ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಹೋಲ್ಡಿಂಗ್ ಕಾಸ್ಟ್ನ. ಸೊ ಆಗ ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟ್ರಿ ಅಂದರೆ ನಾವು ಅದು ಇನ್ವೆಂಟ್ರಿ ಕ್ಯಾರಿ ಮಾಡಲಿಕ್ಕೆ ಕಾಸ್ಟ್ ಎಷ್ಟು ಬೇಕಾಗುತ್ತೆ 12% ಪರ್ ಇಯರ್ ಅಂತ ಹೇಳಿದ್ದಾರೆ ಫಾರ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಸೊ ಏನಾಗುತ್ತೆ, ಅದು ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟ್ರಿ ಅಂದರೆ 12% ಆಗುತ್ತೆ
ಮತ್ತು ಪಿ ವ್ಯಾಲ್ಯೂ ನಮ್ಗೆ ಕೊಟ್ಟಿದ್ದಾರೆ, ಬಿಕಾಸ್ ಪ್ರಾಡಕ್ಟ್ ಪ್ರೈಸ್ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ದ ಆರ್ಡರಿಂಗ್ ಕಾಸ್ಟ್ ಈಸ್ ₹75 ಪರ್ ಆರ್ಡರ್. ಸೊ ಅದು C3 ಏನಾಗುತ್ತೆ, ₹75 ಆಗುತ್ತೆ. ಸಜೆಸ್ಟ್ ದ ಮೋಸ್ಟ್ ಎಕಾನಾಮಿಕ್ ಆರ್ಡರ್ ಪಾಲಿಸಿ. ಸೊ ಇವಾಗ C3 IP ಅದೆಲ್ಲ ಕೊಟ್ಟಿದ್ದಾರೆ. ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. C1 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟ್ರಿ ಅದೇಂಟು ಕ್ಯಾಪಿಟಲ್ ಅಮೌಂಟ್ ಮಾಡಬೇಕು. ಸೊ ಅವಾಗ ನಮ್ಗೆ ಎಷ್ಟು ಸಿಗುತ್ತೆ, 6 ಪರ್ ಇಯರ್ ಸಿಗುತ್ತೆ. ಅದೇ ಥರ ಇವಾಗ Q0 ಕ್ಯಾಲ್ಕುಲೇಟ್ ಮಾಡಿ. ಈ ಥರ ಎಕನಾಮಿಕ್ ಆರ್ಡರ್ ಪಾಲಿಸಿ ಮಾಡಿ ಅಂತ ಹೇಳಿದರೆ ನೀವು ಎಲ್ಲ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ Q0, T0, N0 ಮತ್ತು C(Q0) ಕ್ಯಾಲ್ಕುಲೇಟ್ ಮಾಡಿ ಇಟ್ಟರೆ ಅದು ಎಕನಾಮಿಕ್ ಆರ್ಡರ್ ಪಾಲಿಸಿ ಅಂತ ಹೇಳೋದು. ಇದು ಕೂಡ ಅದೇ ಥರ ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೀವು ಜಸ್ಟ್ ನೋಡಬೇಕಂದ್ರೆ ಶಾರ್ಟೇಜ್ ಕಾಸ್ಟ್ ಇದೆಯಾ ಇಲ್ವಾ ಅಂತ. ಅದಿದ್ದರೆ ಸೆಕೆಂಡ್ ಮಾಡೆಲ್ ಬರುತ್ತೆ. ಶಾರ್ಟೇಜ್ ಕಾಸ್ಟ್ ಇಲ್ಲ ಅಂದರೆ ಫಸ್ಟ್ ಮಾಡಲು. ಅ ಫರ್ಮ್ ಹ್ಯಾಸ್ ಟು ಸಪ್ಲೈ 80 ಎಲೆಕ್ಟ್ರಿಕ್ ಮೋಟಾರ್ಸ್ ಎವ್ರಿ ವೀಕ್ ಟು ಅ ಕಸ್ಟಮರ್. ಇಲ್ಲಿ ನೋಡಿ ಎವ್ರಿ ವೀಕ್ಗೆ ಕೊಟ್ಟಿದ್ದಾರೆ. ನೀವು ಎಲ್ಲವನ್ನು ಒಂದೇ ಥರ ಇಟ್ಕೊಳ್ಬೇಕು. ದ ಸೆಟಪ್ ಕಾಸ್ಟ್ ಈಸ್ ₹280. ಸೊ ಸೆಟಪ್ ಕಾಸ್ಟ್ ಅಂದರೆ C3 ಬರುತ್ತೆ. ಮತ್ತು ದ ಇನ್ವೆಂಟ್ರಿ ಮೇಂಟೆನೆನ್ಸ್ ಕಾಸ್ಟ್ ಅಂದರೆ C1 ಬರುತ್ತೆ. ಸೊ 15 ಪರ್ ಯೂನಿಟ್ ಇಯರ್ ಅಂತ ಹೇಳಿದ್ದಾರೆ. ಪರ್ ಇಯರ್ ಅಂತ ಹೇಳಿದ್ದಾರೆ. ಸೊ ಈಗ ₹15 ಪರ್ ಇಯರ್, 15 ಪರ್ ಯೂನಿಟ್ ಫಾರ್ ಪರ್ ಇಯರ್ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಏನು ಡಿಮ್ಯಾಂಡ್ ಪರ್ ವೀಕಿಗೆ ಕೊಟ್ಟಿದ್ದಾರೆ, ಬಟ್ ನಮಗೆ ಇಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ಪರ್ ಇಯರ್ಗೆ ಇದೆ. ಸೊ ನೀವೇನು ಮಾಡ್ಕೊಳ್ಳಿ, ಆ ಸಪ್ಲೈ ಏನಿದೆಯಲ್ಲ ಅಂದರೆ ಅದು ಆರ್ಡರ್ಸ್ ಏನಿದೆಯಲ್ಲ ಅದನ್ನ ಇಯರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ 1 ವೀಕಿಗೆ 80 ಎಲೆಕ್ಟ್ರಿಕ್ ಮೋಟಾರ್ ಸಪ್ಲೈ ಮಾಡಬೇಕು. ಸೊ 1 ಇಯರಲ್ಲಿ ಟೋಟಲ್ ಎಷ್ಟು ವೀಕ್ಸ್ ಇರುತ್ತೆ, 52 ವೀಕ್ಸ್. ಸೊ 80 × 52 ವೀಕ್ಸ್ ಮಾಡಿದ್ರೆ 4160 ಅವನಿಗೆ ಆರ್ಡರ್ಸ್ ಪರ್ ಇಯರ್ ಅಂತ. ಮತ್ತು ಸೆಟಪ್ ಕಾಸ್ಟ್ ಕೊಟ್ಟಿದ್ದಾರೆ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಇದೆ. ಆ್ಯಂಡ್ ಇಫ್ ಇನ್ಎಬಿಲಿಟೀಸ್ ಟು ಸಪ್ಲೈ ಮೋಟರ್ಸ್ ಇನ್ ಟೈಮ್ ಕಾಸ್ಟ್ ₹100 ಪರ್ ಯೂನಿಟ್ ಪರ್ ಇಯರ್. ಸೊ ಅವನು ಆ ಟೈಮಲ್ಲಿ ಅಂದರೆ 1 ಇಯರ್ನಲ್ಲಿ ಅವನು ಅಷ್ಟು ಡಿಮ್ಯಾಂಡ್ನ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವನಿಗೆ ಶಾರ್ಟೇಜ್ ಕಾಸ್ಟ್ ಎಷ್ಟು ಬೀಳುತ್ತೆ, 100 ಪರ್ ಯೂನಿಟ್ ಸಿಗುತ್ತೆ. ಅಂದರೆ ಪರ್ ಯೂನಿಟ್ಗೆ ಅಂದರೆ ಅವನು ಎಷ್ಟು ಯೂನಿಟ್ಸನ್ನು ಅವನು ಡೆಲಿವರ್ ಮಾಡಲಿಕ್ಕೆ ಫೇಲ್ ಆಗಿರ್ತಾನೋ ಆ ಥರ 1 ಯೂನಿಟ್ಗೆ ₹100 ಅಂತ ಅವನಿಗೆ ಪೆನಾಲ್ಟಿ ಬೀಳುತ್ತೆ. ಸಜೆಸ್ಟ್ ಆ್ಯನ್ ಇನ್ವೆಂಟ್ರಿ ಪಾಲಿಸಿ. ಸೊ ಈ ಥರ ನಮಗೆ ಶಾರ್ಟೇಜ್ ಕಾಸ್ಟ್ ಸಿಕ್ತು ಅಥವಾ ಪೆನಾಲ್ಟಿ ವ್ಯಾಲ್ಯೂ ಸಿಕ್ತು ಅಂದರೆ ಅದು ಮಾಡೆಲ್ 2 ಆಗುತ್ತೆ. ಸೊ C2 ಎಷ್ಟಾಗುತ್ತೆ, ಪೆನಾಲ್ಟಿ ಕಾಸ್ಟು 100 ಆಗುತ್ತೆ. ಸೊ ಈಗ ಎಲ್ಲ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಿ. Q0, T0, N0 ಆ್ಯಂಡ್ C(Q). ಇಲ್ಲಿ ನೋಡಿ ಸೆಕೆಂಡ್ ಮಾಡಲಲ್ಲಿ C(Q0, S0) ಅಂತ ಬರುತ್ತೆ. ಸೊ ನೀವು ಇದೆಲ್ಲ ಫಾರ್ಮುಲಾಸನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. T0 ಆ್ಯಂಡ್ N0 ವ್ಯಾಲ್ಯೂ ಏನು ಫಾರ್ಮುಲಾ ಸೇಮ್ ಇದೆ ಎರಡು ಮಾಡೆಲಲ್ಲಿ. ಓನ್ಲಿ Q0 ಆ್ಯಂಡ್ C(Q0, S0)ಗೆ ನಿಮಗೆ ವ್ಯಾಲ್ಯೂಸ್ ಚೇಂಜ್ ಇದೆ. ಮತ್ತು ಇಲ್ಲಿ ಸೆಕೆಂಡ್ ಮಾಡೆಲಲ್ಲಿ ಏನಾಗುತ್ತೆ, ನಾವಿಲ್ಲಿ ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ ಅಂತಂದರೆ S0 ಕಂಡುಹಿಡಿಬೇಕು. ಸೊ S0 ಫಾರ್ಮುಲಾ ಏನು, C2Q0 ಡಿವೈಡೆಡ್ ಬೈ C1 + C2. ಸೊ ಈ ಥರ ಮಾಡಿ. ಮತ್ತು ಶಾರ್ಟೇಜ್ ಲೆವೆಲ್ ಎಷ್ಟು ಬರುತ್ತೆ ನಮಗೆ, ನಾವು ಡೈಗ್ರಾಮಲ್ಲಿ ನೋಡಿದ್ವಲ್ಲ Q - S ಅಲ್ವಾ. ಸೊ ಶಾರ್ಟೇಜ್ ಲೆವೆಲ್ ಎಷ್ಟು, Q0 - S0. ಸೊ ನಮಗೆ ಆ ಥರ ಎಕನಾಮಿಕ್ ಆರ್ಡರ್ ಪಾಲಿಸಿ ನಮಗೆ ಸಜೆಸ್ಟ್ ಮಾಡಿ ಅಂದರೆ ಈ ಥರ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದಲೇ ಬರೆಯೋದು ಏನು, ಅದೆಲ್ಲ ವ್ಯಾಲ್ಯೂಸ್ನ ಇನ್ಕ್ಲೂಡ್ ಮಾಡಿಬಿಟ್ಟು. ದ ಸಜೆಸ್ಟೆಡ್ ಇನ್ವೆಂಟ್ರಿ ಪಾಲಿಸಿ ಈಸ್ ಟು ಅಕ್ವೈರ್ 423 ಯೂನಿಟ್ಸ್ ಎವ್ರಿ 0.1016 ಇಯರ್ಸ್. ಇಲ್ಲಿ ಏನು ಸ್ಟಾಕ್ ಸೈಜ್ ಏನು ಬಂದಿರುತ್ತಲ್ಲ ನಮಗೆ, ಇವಾಗ ನೋಡಿ Q0 ಎಷ್ಟು ಬಂದಿದೆ, 423 ಯೂನಿಟ್ಸ್. ಸೊ ಅದನ್ನ ಬರೆಯೋದು. 423 ಯೂನಿಟ್ಸನ್ನು ನಾವು ಯಾವಾಗ ಅಕ್ವೈರ್ ಮಾಡ್ತಾ ಇರಬೇಕು. ಇಲ್ಲಿ ನಮಗೆ T0 ಸಿಕ್ಕಿದೆ. ಸೊ ಯಾವಾಗ ಅಕ್ವೈರ್ ಮಾಡಬೇಕು ನಾವು ಫಾರ್ ದ 0.1016 ಇಯರ್ಸ್ ಇನ್ ಸಚ್ ಎ ವೇ ದ್ಯಾಟ್ ಇನಿಷಿಯಲ್ ಲೆವೆಲ್ ಈಸ್ ಮೇಂಟೈನ್ಡ್ ಅಟ್ 368 ಯೂನಿಟ್ಸ್. ಸೊ ನಾವಿಲ್ಲಿ ಮ್ಯಾಕ್ಸಿಮಮ್ ಇನ್ವೆಂಟ್ರಿ ಲೆವೆಲ್ ಎಷ್ಟು ಬರುತ್ತೆ, 368 ಯೂನಿಟ್ಸ್ ಮೇಂಟೈನ್ ಮಾಡಿರಬೇಕು. ಮತ್ತು ನಮಗೆ ಮ್ಯಾಕ್ಸಿಮಮ್ ಶಾರ್ಟೇಜ್ ಲೆವೆಲ್ ಎಷ್ಟು ಅಲೌ ಮಾಡ್ತೀವಿ ನಾವಿಲ್ಲಿ, 55 ಯೂನಿಟ್ಸ್. ಸೊ ಫ್ರೆಂಡ್ಸ್, ಇದು ಲಾಸ್ಟ್ ಚಾಪ್ಟರು. ಸೊ ನಾನು ನಿಮಗೆ ಇವಾಗ 8 ಚಾಪ್ಟರ್ ಹೇಳ್ದೇನೆ, ನಿಮಗೆ ಎಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲಾದರೂ ಇವಾಗ ಯಾರೂ ಪರ್ಫೆಕ್ಟ್ ಇರೋದಿಲ್ಲ. ಸೊ ನನ್ನದಲ್ಲೂ ಕೂಡ ತಪ್ಪಾಗಿರುತ್ತೆ. ಸೊ ಎಲ್ಲಾದರೂ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಯೂಟ್ಯೂಬಲ್ಲಿ ಕೂಡ ಹೋಗಿಬಿಟ್ಟು ನೋಡಿ. ಬಿಕಾಸ್ ಈಗ ನನ್ನ ಟೀಚಿಂಗ್ ಮೆಥಡು ಒಂದು ಸ್ವಲ್ಪ ಜನಕ್ಕೆ ತಿಳಿಬೋದು, ಒಂದು ಸ್ವಲ್ಪ ಜನಕ್ಕೆ ತಿಳಿಲಿಕ್ಕಿಲ್ಲ. ಸೊ ಪ್ಲೀಸ್ ನನ್ನ ಟೀಚಿಂಗ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಬೇರೆ ನೋಟ್ಸ್ ಎಲ್ಲ ರೆಫರ್ ಮಾಡಿ. ಮತ್ತು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಚಾನಲ್ಸ್ ಸಿಗುತ್ತೆ. ಸೊ ಅಲ್ಲೆಲ್ಲ ಹೋಗಿಬಿಟ್ಟು ನೀವು ನೋಡಿ. ಸೊ ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ತುಂಬ ಔಟ್ ಆಫ್ ಸ್ಕೋರ್ ಮಾಡೋ ಚಾನ್ಸಸ್ ತುಂಬಾ ಇದೆ. ನಾನು PUCನಲ್ಲಿ 96 ಸ್ಕೋರ್ ಮಾಡಿದ್ದೆ. ಆ್ಯಕ್ಚುಲಿ ಒಂದಲ್ಲಿ ತಪ್ಪಾಗಿ ಹೋಗಿತ್ತು. ಸೊ ಅದಕ್ಕೋಸ್ಕರ ಅದು 4 ಮಾರ್ಕ್ಸ್ ಹೋಯಿತು. ಸೊ ಇದು ತುಂಬ ಈಸಿ ಸಬ್ಜೆಕ್ಟು. ಸೊ ಪ್ಲೀಸ್ ಎಲ್ಲರೂ ಔಟ್ ಸ್ಕೋರ್ ಮಾಡಿ. ಅಟ್ಲೀಸ್ಟ್ ನೀವು 80 ಅಬೋವ್ ಆದರೂ ಮಾಡ್ಲಿಕ್ಕೆ ಟ್ರೈ ಮಾಡಿ.
ಮಾಡಿಲ್ಲ ಅಂದ್ರೂ ಕೂಡ ಇಟ್ಸ್ ಓಕೆ. ಬಟ್ ನಿಮಗೆ ಇದು ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಇರುತ್ತೆ. ಸೊ ಪ್ಲೀಸ್ ಥ್ಯಾಂಕ್ ಯು.